Good afternoon, students. In last class, we discussed some questions on surface chemistry. In this third video also, in surface chemistry, remaining questions we'll discuss. In last class, in expert level, 31 questions we discussed. Today, we'll discuss, that is question number 32 in the start madana. That is colloidal solution of gold prepared by different methods are of different colors because of variable valency of gold. Nodile, colloidal solution of gold prepared by different methods are of different colors because of option A, variable valency of gold, option B, different concentration of gold particles, option C, impurities produced by different methods, option D, different sizes of colloidal gold particles. ಇಲ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನೀವು ನೋಡ್ಕೋಬೇಕಾಗಿರ್ತಕ್ಕಂಥ ಏನಪ್ಪ ಅಂದರೆ colloidal solution of gold prepared by different methods are of different color because of different sizes of colloidal gold particles. colloidal gold particles different size ಹೊಂದಿರತಕ್ಕಂಥದ್ದು different ಕಲರ್ ಸಿಗುತ್ತೆ ನಮಗೆ. ಅರ್ಥ ಇದೆ? ಡಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ದಟ್ ಈಸ್ 33, ಕ್ವಶನ್ ನಂಬರ್ 33. ವಿಚ್ ಫಾರ್ಮ್ಸ್ ಆಫ್ colloidal solution in water? ನೋಡಿಲಿ, ವಿಚ್ ಫಾರ್ಮ್ಸ್ ಎ colloidal solution in water? ನೋಡಿಲಿ, ಕೆಳಗಡೆ 4 ಕೊಟ್ಟಿದ್ದಾನೆ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಆ 4ರಲ್ಲಿ ಯಾವುದು ಕಲಾಯ್ಡಲ್ ಫಾರ್ಮ್ ಆಗುತ್ತೆ ವಾಟರ್ ಜೊತೆಗೆ ಅಂತ ಅರ್ಥ ಆಯ್ತು? NaCl ಟ್ರೂ ಸೊಲ್ಯೂಷನ್ ಫಾರ್ಮ್ ಆಗುತ್ತೆ. ಆಪ್ಷನ್ ಎ NaCl ಕೊಟ್ಟಿದ್ದಾನೆ, ಅದು ಟ್ರೂ ಸೊಲ್ಯೂಷನ್. ಗ್ಲೂಕೋಸು ಟ್ರೂ ಸೊಲ್ಯೂಷನ್ ಫಾರ್ಮ್ ಆಗುತ್ತೆ. ಟ್ರೂ ಸೊಲ್ಯೂಷನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕ್ರಿಸ್ಟಲೈಟ್ಸ್. ಅರ್ಥ ಆಯ್ತಾ? ಅದು ಆಗಲ್ಲ ಆನ್ಸರ್. ಸ್ಟಾರ್ಚ್ ಫಾರ್ಮ್ ಆಗುತ್ತೆ. ಸಿ, ಆಪ್ಷನ್ ಸಿ, ಸ್ಟಾರ್ಚ್ ಕ್ಯಾನ್ ಫಾರ್ಮ್ ಕಲಾಯ್ಡಲ್ ಸೊಲ್ಯೂಷನ್ ವಿತ್ ವಾಟರ್ ಜೊತೆಗೆ. ಇನ್ ವಾಟರ್ ಇಟ್ ಕ್ಯಾನ್ ಫಾರ್ಮ್, ದಟ್ ಈಸ್ ಕಲಾಯ್ಡಲ್ ಸೊಲ್ಯೂಷನ್. ಅದೇ ಬೇರಿಯಂ ನೈಟ್ರೇಟ್ ಕೂಡ ಟ್ರೂ ಸೊಲ್ಯೂಷನ್ನೇ ಫಾರ್ಮ್ ಮಾಡುತ್ತೆ. ಆಪ್ಷನ್ ಡಿ. ಅಲ್ಲಿಗೆ ಸ್ಟಾರ್ಚ್ ಫಾರ್ಮ್ ಮಾಡ್ತಕ್ಕಂಥ ಸ್ಟಾರ್ಚು ಕಲಾಯ್ಡಲ್ ಸೊಲ್ಯೂಷನ್ ಫಾರ್ಮ್ ಮಾಡುತ್ತೆ ವಾಟರ್ ಜೊತೆಗೆ. ನಿಮಗೆ ಬಯಾಲಜಿ ಲ್ಯಾಬಲ್ಲಿ ಸ್ಟಾರ್ಚ್ ನೋಡಿರ್ತೀರ, ಮೈದಾ ಇಟ್ಟಿದ್ದಂಗೆ ಇರುತ್ತೆ. ಅದನ್ನು ವಾಟ್ರಲ್ಲಿ ಹಾಕಿ ಹೀಟ್ ಮಾಡಿದ್ರೆ ನಮಗೆ ಮಜ್ಜಿಗೆ ಬಂದಂಗೆ ಬರುತ್ತೆ. ಅಂದರೆ ವೈಟ್ ಕಲರ್ಡ್ ಸೊಲ್ಯೂಷನ್ ಆಗುತ್ತೆ. ದಟ್ ಇಸ್ ಅ ಕಲಾಯ್ಡಲ್ ಸೊಲ್ಯೂಷನ್. ಅರ್ಥ ಆಯ್ತು? ವಾಟರ್ ಜೊತೆಗೆ ಸ್ಟಾರ್ಚ್ ಕ್ಯಾನ್ ಫಾರ್ಮ್ ಕಲಾಯ್ಡಲ್ ಸೊಲ್ಯೂಷನ್ ಇನ್ ವಾಟರ್. ದಟ್ಸ್ ವೈ ಇಟ್ ಈಸ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಪ್ಯೂರಿಫಿಕೇಷನ್ ಆಫ್ ಕಲಾಯ್ಡ್ಸ್ ಮೇಲೆ question number 34. In which type of filtration of colloidal particles separated? ಈ ಫಿಲ್ಟ್ರೇಷನ್ ಮುಖಾಂತರ ವಿಚ್ ಟೈಪ್ ಆಫ್ ಫಿಲ್ಟ್ರೇಷನ್ ಆಫ್ colloidal particles are separated? ಆಪ್ಷನ್ ಎ, ಫಿಲ್ಟ್ರೇಷನ್ ಯೂಸಿಂಗ್ ಕನ್ವೆನ್ಷನ್ ಫಿಲ್ಟರ್ ಪೇಪರ್, ಫಿಲ್ಟ್ರೇಷನ್ ಯೂಸಿಂಗ್ ಅಲ್ಟ್ರಾ ಫಿಲ್ಟರ್ಸ್, ಫಿಲ್ಟ್ರೇಷನ್ ಯೂಸಿಂಗ್ ಕ್ಲಾತ್ ಫಿಲ್ಟರ್ಸ್, ಆಪ್ಷನ್ ಡಿ, ಫಿಲ್ಟ್ರೇಷನ್ ಯೂಸಿಂಗ್ ಕ್ವಾಂಟಿಟೇಟಿವ್ ಫಿಲ್ಟರ್ ಪೇಪರ್. ಇಲ್ಲಿ ವೆರಿ ಇಂಪಾರ್ಟೆಂಟ್, ನಾವು ಅಲ್ಟ್ರಾ ಫಿಲ್ಟರ್ ಪೇಪರ್ನ ಯೂಸ್ ಮಾಡೋದು. ದಟ್ ಈಸ್ ಫಿಲ್ಟ್ರೇಷನ್ ಯೂಸಿಂಗ್ ಅಲ್ಟ್ರಾ ಫಿಲ್ಟರ್ ಪೇಪರ್. ಬಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಕ್ವಶನ್ ನಂಬರ್ 35. ಫ್ರಮ್ ವಿಚ್ ಆಫ್ ದ ಫಾಲೋಯಿಂಗ್ ಪಾರ್ಟಿಕಲ್ಸ್ ಕ್ಯಾನ್ ಬಿ ಸಪರೇಟೆಡ್ ಬೈ ಅಲ್ಟ್ರಾ ಫಿಲ್ಟ್ರೇಷನ್ ಬಟ್ ನಾಟ್ ಬೈ ಆರ್ಡಿನರಿ ಫಿಲ್ಟ್ರೇಷನ್? ಕೆಳಗಡೆ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಎ, ಗೋಲ್ಡ್ ಸಾಲ್, ಬಿ, ಗ್ಲೂಕೋಸ್ ಸೊಲ್ಯೂಷನ್, ಸಿ, ಸಾಲ್ಟ್ ಸೊಲ್ಯೂಷನ್, ಡಿ, ಸುಕ್ರೋಸ್ ಸೊಲ್ಯೂಷನ್. ನೋಡಿಲಿ, ಫ್ರಮ್ ವಿಚ್ ಆಫ್ ದ ಫಾಲೋಯಿಂಗ್ ಪಾರ್ಟಿಕಲ್ಸ್ ಕ್ಯಾನ್ ಬಿ ಸಪರೇಟೆಡ್ ಬೈ ಅಲ್ಟ್ರಾ ಫಿಲ್ಟ್ರೇಷನ್ ಬಟ್ ನಾಟ್ ಬೈ ಆರ್ಡಿನರಿ ಫಿಲ್ಟ್ರೇಷನ್? ಇಲ್ಲಿ ವೆರಿ ಇಂಪಾರ್ಟೆಂಟ್, ನೀವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಸಾಲ್ಟ್ ಸೊಲ್ಯೂಷನ್ ಬಂದು ಕ್ರಿಸ್ಟಲೈಡ್ಸು, ಗ್ಲೂಕೋಸ್ ಸೊಲ್ಯೂಷನು ಕ್ರಿಸ್ಟಲೈಡು, ಸುಕ್ರೋಸ್ ಸೊಲ್ಯೂಷನು ಕ್ರಿಸ್ಟಲೈಡು, ಗೋಲ್ಡ್ ಸಾಲ್ ಬಂದು ನಮಗೆ ಕಲಾಯ್ಡು. ಎ ಮಾತ್ರ ನಾವು ಅಲ್ಟ್ರಾ ಫಿಲ್ಟ್ರೇಷನಿಂದ ನಾವು ಸಪ್ರೇಟ್ ಮಾಡ್ತೀವಿ. ಅರ್ಥ ಆಯ್ತಾ? ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್, ಕ್ವಶನ್ ನಂಬರ್ 36. ಕಲಾಯ್ಡ್ಸ್ ಆರ್ ಪ್ಯೂರಿಫೈಡ್ ಬೈ ಆಪ್ಷನ್ ಎ, ಬ್ರೌನಿಯನ್ ಮೂಮೆಂಟ್ ಅಥವಾ ಮೋಷನ್, ಬಿ, ಪ್ರೆಸಿಪಿಟೇಷನ್, ಸಿ, ಡಯಾಲಿಸಿಸ್, ಡಿ, ಫಿಲ್ಟ್ರೇಷನ್. ಅರ್ಥ ಆಯ್ತಾ? ವೆರಿ ಸಿಂಪಲ್. ನಾವು ಕಲಾಯ್ಡ್ಸ್ ಆರ್ ಪ್ಯೂರಿಫೈಡ್ ಬೈ ಡಯಾಲಿಸಿಸ್. ನೀವು ಡಯಾಲಿಸಿಸ್, ಪ್ಯೂರಿಫಿಕೇಷನ್ ಡಯಾಲಿಸಿಸ್ ಪ್ರೋಸೆಸ್ ಇದೆ, ಎಲೆಕ್ಟ್ರೋಡಯಾಲಿಸಿಸ್ ಇದೆ. ಅರ್ಥ ಆಯ್ತಾ? ಇಲ್ಲಿ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಡಯಾಲಿಸಿಸ್ನ ಯೂಸ್ ಮಾಡಿ, ಅರ್ಥ ಆಯ್ತಾ, ನಾವು ಕಲಾಯ್ಡ್ ಸೊಲ್ಯೂಷನ್ಸ್ನ ದಟ್ ಈಸ್ ಪ್ಯೂರಿಫೈ ಮಾಡ್ತೀವಿ. ನೆಕ್ಸ್ಟ್,
Question number 37. When some special substances like protein particles, blood corpuscles, etc. are separated by a permeable membrane, the process is called as A. Dialysis, B. Diffusion, C. Exosmosis, D. Endosmosis. ಇಲ್ಲಿ ನಾವು some special substances like protein particles, blood corpuscles, etc. are separated by a semi-permeable membrane. ದಟ್ ಈಸ್ ಆ ಸೆಮಿಪರ್ಮೆಬಲ್ ಮೆಂಬ್ರೇನ್ ಯೂಸ್ ಮಾಡ್ಕೊಂಡು ಸಪ್ರೇಟ್ ಮಾಡ್ತಕ್ಕಂಥದ್ದು ಯಾವುದು? ಡಯಾಲಿಸಿಸ್ ಪ್ರೋಸೆಸ್. ಏನು ಹೇಳಿ? ಡಯಾಲಿಸಿಸ್ ಪ್ರೋಸೆಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಎ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 38. ಸಮ್ ಆಫ್ ದ ಪ್ರಾಪರ್ಟೀಸ್ ಗಿವನ್ ಬಿಲೋ ಆರ್ ಫಾರ್ ಕಲಾಯ್ಡಲ್ ಸೊಲ್ಯೂಷನ್ಸ್. ಕೆಳಗಡೆ ಅರ್ಥ ಆಯ್ತಾ? ಕೆಲವೊಂದು ರೀಸನ್ಸ್ ಅಂದರೆ ಪ್ರಾಪರ್ಟೀಸ್ ಕೊಟ್ಟಿದ್ದಾನೆ. ಆ ಪ್ರಾಪರ್ಟೀಸ್ ನೋಡಿಕೊಂಡು ಅರ್ಥ ಆಯ್ತಾ ಯಾವ ಟೈಪ್ ಆಫ್ ಕಲಾಯ್ಡಲ್ ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು ಆ ಪ್ರಾಪರ್ಟೀಸ್ನ ಅಪ್ಲಿಕೇಬಲ್ ಮಾಡಿ ಲಯೋಫಿಲಿಕಾ ಲಯೋಫೋಬಿಕಾ ಅಂತ ಹೇಳ್ತಕ್ಕಂಥದ್ದು. ಫಸ್ಟ್ ಪ್ರಾಪರ್ಟಿ, ವಿಸ್ಕಾಸಿಟಿ ಈಸ್ ಸೇಮ್ ಆ್ಯಸ್ ದಟ್ ಆಫ್ ದ ಮೀಡಿಯಮ್. ವಿಸ್ಕಾಸಿಟಿ ಈಸ್ ಸೇಮ್ ಆ್ಯಸ್ ದಟ್ ಆಫ್ ದ ಮೀಡಿಯಮ್. ವಿಸ್ಕಾಸಿಟಿ ಈಸ್ ಸೇಮ್ ಆ್ಯಸ್ ದಟ್ ಆಫ್ ದ ಮೀಡಿಯಮ್. ಲಯೋಫೋಬಿಕ್ಸ್ ಆಲ್ಸೋ ಜ್ಞಾಪಕ ಇಟ್ಕೊಂಡು ನಾವು ಡಿಫ್ರೆನ್ಸಸ್ ಡಿಸ್ಕಸ್ ಮಾಡೋ ಥಿಯರಿಯಲ್ಲೇ. ಲಯೋಫೋಬಿಕ್ಸ್ ಆಲ್ಸೋ ಅರ್ಥ ಆಯ್ತಾ? ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂದರೆ ಎಕ್ಸ್ಟೆನ್ಸಿವ್ ಹೈಡ್ರೇಷನ್ ಟೇಕ್ಸ್ ಪ್ಲೇಸ್. ಎಕ್ಸ್ಟೆನ್ಸಿವ್ ಹೈಡ್ರೇಷನ್ ಇಟ್ಸ್ ಲಯೋಫಿಲಿಕ್. ಇಟ್ ಈಸ್ ಲಯೋಫಿಲಿಕ್. ನೆಕ್ಸ್ಟ್ ಮೈಗ್ರೇಷನ್ ಆಫ್ particles under electric field, that is lyophobic's also. Next property, fourth one, particles cannot be detected even under ultra microscope, that is lyophilic. ಅಲ್ಲಿಗೆ ಫಸ್ಟ್ ಆ್ಯಂಡ್ ಫೋರ್ತ್ ಲಯೋಫಿಲಿಕ್, ಫಸ್ಟ್ ಆ್ಯಂಡ್ ಥರ್ಡ್ ಲಯೋಫೋಬಿಕ್. ಫಸ್ಟ್ ಲಯೋಫೋಬಿಕ್, then viscosity, that is lyophobia. First viscosity is same as that of the medium, that is lyophobia. Next third one lyophobia, migration of colloidal particles and electric field. Second fourth lyophilic ಅಂತ ಆಪ್ಷನ್ ಎಲ್ಲಿದೆ? ಸಿ ಎಲ್ಲಿದೆ ನೋಡಿ. ಸೆಕೆಂಡು ಫೋರ್ತು ಲಯೋಫಿಲಿಕ್ ಆ ಪ್ರಾಪರ್ಟೀಸಲ್ಲಿ. ಫಸ್ಟ್ ಪ್ರಾಪರ್ಟಿ ಆ್ಯಂಡ್ ಥರ್ಡ್ ಪ್ರಾಪರ್ಟಿ ಆರ್ ಲಯೋಫೋಬಿಕ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನಂಬರ್ 39. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಮೆಥಡ್ ಈಸ್ ಕಾಮನ್ಲಿ ಯೂಸ್ಡ್ ಫಾರ್ ಡಿಸ್ಟ್ರಕ್ಷನ್ ಆಫ್ ಎ ಕಲಾಯ್ಡ್? ಒಂದು ಕಲಾಯ್ಡ್ನ ಡಿಸ್ಟ್ರಕ್ಷನ್ ಮಾಡಬೇಕಾದ್ರೆ ಕೆಳಗಡೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ಅರ್ಥ ಆಯ್ತಾ ಯಾವ ಮೆಥಡ್ ಉಪಯೋಗಿಸಿದ್ರೆ ಡಿಸ್ಟ್ರಕ್ಷನ್ ಆಗುತ್ತೆ ಅಂತ. ಆಪ್ಷನ್ ಎ ಡಯಾಲಿಸಿಸ್, ಬಿ ಕಂಡೆನ್ಸೇಷನ್, ಸಿ ಫಿಲ್ಟ್ರೇಷನ್ ಬೈ ಅನಿಮಲ್ ಮೆಂಬ್ರೇನ್, ಡಿ ಬೈ ಆಡಿಂಗ್ ಎಲೆಕ್ಟ್ರೋಲೈಟ್. ನಾವು ಒಂದು ಕಲಾಯ್ಡ್ ಸೊಲ್ಯೂಷನ್ ಡಿಸ್ಟ್ರಕ್ಷನ್ ಮಾಡಬೇಕಾದ್ರೆ ಎಲೆಕ್ಟ್ರೋಲೈಟ್ನ ಆ್ಯಡ್ ಮಾಡಿ ಡಿಸ್ಟ್ರಕ್ಟ್ ಮಾಡ್ತೀವಿ. That is D, by adding electrolyte. By adding electrolyte is the correct answer. D is the correct answer. Next question. If true solution is changed to colloidal solution, its freezing point. Nodile, if a true solution is changed to colloidal solution, freezing point increases ಆಗುತ್ತೆ. ಯಾಕಂದರೆ ಫ್ರೀಸಿಂಗ್ ಪಾಯಿಂಟ್ ಇನ್ಕ್ರೀಸ್ ಆದರೆ ನಂಬರ್ ಆಫ್ ಪಾರ್ಟಿಕಲ್ಸ್ ಕಡಿಮೆ ಆಗುತ್ತೆ. ಯಾವ ನಂಬರ್ ಆಫ್ ಪಾರ್ಟಿಕಲ್ಸ್ ಕಡಿಮೆ ಆಗುತ್ತೆ, ಫ್ರೀಸಿಂಗ್ ಪಾಯಿಂಟ್ ಜಾಸ್ತಿ ಆಗುತ್ತೆ. ಫ್ರೀಸಿಂಗ್ ಪಾಯಿಂಟ್ ಜಾಸ್ತಿ ಆಗುತ್ತಾನೆ, ಫ್ರೀಸಿಂಗ್ ಪಾಯಿಂಟ್ ಇನ್ಕ್ರೀಸಸ್. ಇಫ್ ಟ್ರೂ ಸೊಲ್ಯೂಷನ್ ಈಸ್ ಚೇಂಜ್ ಟು ಕಲಾಯ್ಡಲ್ ಸೊಲ್ಯೂಷನ್, ಇಟ್ಸ್ ಫ್ರೀಸಿಂಗ್ ಪಾಯಿಂಟ್ ಇನ್ಕ್ರೀಸಸ್ ಬಿಕಾಸ್ ನಂಬರ್ ಆಫ್ ಪಾರ್ಟಿಕಲ್ಸ್ ಡಿಕ್ರೀಸಸ್. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಫ್ರೀಸಿಂಗ್ ಪಾಯಿಂಟ್ ಇನ್ಕ್ರೀಸ್, ಹೆನ್ಸ್ ಇಟ್ ಈಸ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಅನ್ಚೇಂಜ್ಡ್ ಎ ಇದೆ, ಬಿ ಇನ್ಕ್ರೀಸಸ್, ಸಿ ಡಿಕ್ರೀಸಸ್, ಡಿ ಮೇ ಬಿ ಬಿ ಆರ್ ಸಿ. ಅರ್ಥ ಆಯ್ತಾ? ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ದಟ್ ಇಸ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. Next, question number 41. Milk can be prepared by adding few drops of option A. ಅರ್ಥ ಆಯ್ತಾ? ನೋಡಿ ಇಲ್ಲಿ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಮಿಲ್ಕ್ ಕ್ಯಾನ್ ಬಿ ಪ್ರಿಪೇರ್ಡ್ ಬೈ ಆಡಿಂಗ್ ಫ್ಯೂ ಡ್ರಾಪ್ಸ್ ಆಫ್ ಫಾರ್ಮಿಕ್ ಆ್ಯಸಿಡ್. ಅರ್ಥ ಆಯ್ತಾ? ನೋಡಿ ಇಲ್ಲಿ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಪ್ರಿಪೇರ್ ಬೈ ಆಡಿಂಗ್ ಫ್ಯೂ ಡ್ರಾಪ್ಸ್ ಆಫ್ ಫಾರ್ಮಿಕ್ ಆ್ಯಸಿಡ್ ಸೊಲ್ಯೂಷನ್. ಮಿಲ್ಕ್ ಕ್ಯಾನ್ ಬಿ ಪ್ರಿಸರ್ವ್ಡ್ ಬೈ ಆ್ಯಡಿಂಗ್. ಪ್ರಿಸರ್ವ್ ಮಾಡಬೇಕಾದ್ರೆ ಅಂದರೆ ಮಿಲ್ಕ್ ಕೆಟ್ಟೋಗ್ದಿರ ನಾವು ಇಡಲಿಕ್ಕೆ. ಮಿಲ್ಕ್ ಕ್ಯಾನ್ ಬಿ, ಇಟ್ಸ್ ವೆರಿ ಇಂಪಾರ್ಟೆಂಟ್, ಮಿಲ್ಕ್ ಕ್ಯಾನ್ ಬಿ ಪ್ರಿಸರ್ವ್ಡ್ ಬೈ ಆ್ಯಡಿಂಗ್ ಫ್ಯೂ ಡ್ರಾಪ್ಸ್ ಆಫ್
ಫಾರ್ಮಿಕ್ ಆ್ಯಸಿಡ್ ಸೊಲ್ಯೂಷನ್, ಬಿ ಫಾರ್ಮಾಲ್ಡಿಹೈಡ್ ಸೊಲ್ಯೂಷನ್, ಸಿ ಅಸ್ಟಿಕ್ ಆ್ಯಸಿಡ್ ಸೊಲ್ಯೂಷನ್, ಡಿ ಅಸ್ಟಾಲ್ಡಿಹೈಡ್ ಸೊಲ್ಯೂಷನ್. ಮಿಲ್ಕ್ ನಾವು ಪ್ರಿಸರ್ವ್ ಮಾಡಬೇಕಾದ್ರೆ ವಿ ಆರ್ ಗೋಯಿಂಗ್ ಟು ಆಡಿಂಗ್, ಚೆನ್ನಾಗಿ ನೆನಪಿಟ್ಕೊಳ್ಳಿ, ಫಾರ್ಮಾಲ್ಡಿಹೈಡ್ ಸೊಲ್ಯೂಷನ್. ಏನು ಹೇಳಿ? ಫಾರ್ಮಾಲ್ಡಿಹೈಡ್ ಸೊಲ್ಯೂಷನ್. ಬಿ ಈಸ್ ದ ಕರೆಕ್ಟ್ ಆಪ್ಷನ್. B is the correct option. It's a formaldehyde solution. Next, question number 42. Sometimes rainfall occurs when oppositely charged clouds meet due to. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. Sometimes rainfall occurs when oppositely charged clouds meet due to. Option A, mutual coagulation. Option B, electrophoresis. ಆಪ್ಷನ್ ಸಿ ಡಯಾಲಿಸಿಸ್, ಆಪ್ಷನ್ ಡಿ ಎಲೆಕ್ಟ್ರೋಆಸ್ಮಾಸಿಸ್. ಇಲ್ಲಿ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್, ಮ್ಯೂಚುವಲ್ ಕೊಯಾಗುಲೇಷನ್. ಮ್ಯೂಚುವಲ್ ಕೊಯಾಗುಲೇಷನ್ ಅಂದರೆ ಮ್ಯೂಚುವಲ್ ಕೊಯಾಗುಲೇಷನ್ ಆದರೆ ಏನಾಗುತ್ತೆ? ಆಪೋಸಿಟ್ಲಿ ಚಾರ್ಜ್ಡ್ ಕ್ಲೌಡ್ಸ್ ಮೀಟ್ ಡ್ಯೂ ಟು ಮ್ಯೂಚುವಲ್ ಕೊಯಾಗುಲೇಷನ್, ಹ್ಯಾನ್ಸ್ ರೈನ್ಫಾಲ್ ಕ್ಯಾನ್ ಅಕ್ಕರ್ಸ್ ಸಮ್ಟೈಮ್ಸ್. ಅರ್ಥ ಆಯ್ತಾ? ದಟ್ ಈಸ್ ಎ ಈಸ್ ದ ಕರೆಕ್ಟ್ ಆನ್ಸರ್. ಎ ಈಸ್ ದ ಕರೆಕ್ಟ್ ಆನ್ಸರ್. Next, question number 43. The gold number of three substances A, B, C are 0.05, 0.8 and 0.3. The substance ಮ್ಯಾಕ್ಸಿಮಮ್ ಪ್ರೊಟೆಕ್ಟಿವ್ ಪವರ್ ಯಾವುದಕ್ಕಿರುತ್ತೆ? ಆ ಮೂರು ಕೊಟ್ಟಿದ್ದಾನಲ್ಲ ಆಪ್ಷನ್ಸಲ್ಲಿ ಎ ಬಿ ಸಿ, ಪವರ್ ಯಾವುದಕ್ಕೆ ಜಾಸ್ತಿ ಇದ್ದಂಗೆ? ಗೋಲ್ಡ್ ನಂಬರ್ ನೋಡಿಲಿ, ಗೋಲ್ಡ್ ನಂಬರ್ ಯಾವುದು ಕಡಿಮೆ ಇರುತ್ತೋ ಅದು ಎಕ್ಸ್ಟೆನ್ಸಿವ್ ಪವರ್ ಅಂದರೆ ಜಾಸ್ತಿ ಪವರ್ ಇರುತ್ತೆ. ಅರ್ಥ ಆಯ್ತಾ? ಇಲ್ಲಿ ಕಡಿಮೆ ವ್ಯಾಲ್ಯೂ ಯಾವುದಿದೆ? ಎ ಇದೆ ನೋಡಿ, 0.05 ಕಡಿಮೆ ವ್ಯಾಲ್ಯೂ. ವ್ಯಾಲ್ಯೂ ಕಡಿಮೆ ಇತ್ತು ಅಂದರೆ ದಟ್ ಈಸ್ ಹೈ ಪವರ್ ಇದ್ದಂಗೆ. ಅದು 0.05 ಅಂದರೆ ದಟ್ ಈಸ್ ಎ ಬಿ ಸಿ ಡಿ ಆಲ್ ಆಫ್ ದೀಸ್. ಎ ಬಿ ಬಿ ಸಿ ಸಿ, ಆಪ್ಷನ್ ಡಿ ಆಲ್ ಆಫ್ ದೀಸ್. ದಟ್ ಈಸ್ ಎ ಈಸ್ ದ ಕರೆಕ್ಟ್ ಆನ್ಸರ್. ಅಂದರೆ ದಟ್ ಈಸ್ ವ್ಯಾಲ್ಯೂ, ಗೋಲ್ಡ್ ನಂಬರ್ ವ್ಯಾಲ್ಯೂ ಕಡಿಮೆ ಇತ್ತು ಅಂದರೆ ಅದರ ದಟ್ ಈಸ್ ಪವರ್ ಜಾಸ್ತಿ ಇದ್ದಂಗೆ. ಅರ್ಥ ಆಯ್ತಾ? ಪ್ರೊಟೆಕ್ಟಿವ್ ಆಕ್ಷನ್ ಜಾಸ್ತಿ ಇದ್ದಂಗೆ. ಅರ್ಥ ಆಯ್ತಾ? ನೆಕ್ಸ್ಟ್, ಕೊಯಾಗುಲೇಟಿಂಗ್ ಪವರ್ ಜಾಸ್ತಿ ಇದ್ದಂಗೆ ಅಂತ. ಅರ್ಥ ಆಯ್ತಾ? ಎ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 44, ಕ್ವಶನ್ ನಂಬರ್ 44. ಸೋಪ್ ವಾಟರ್ ರಿಮೂವ್ಸ್ ಗ್ರೀಸ್ ಬೈ. ಅರ್ಥ ಆಯ್ತಾ? ಸೋಪ್ ವಾಟರು ಗ್ರೀಸ್ನ ಯಾವ ಥರ ರಿಮೂವ್ ಮಾಡುತ್ತೆ? ಆಪ್ಷನ್ ಎ ಅಡ್ಸಾರ್ಪ್ಷನ್, ಆಪ್ಷನ್ ಬಿ ಎಮಲ್ಸಿಫಿಕೇಷನ್, ಆಪ್ಷನ್ ಸಿ ಕೊಯಾಗುಲೇಷನ್, ಆಪ್ಷನ್ ಡಿ ಅಬ್ಸಾರ್ಪ್ಷನ್. ಇಲ್ಲಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಎಮಲ್ಸಿಫಿಕೇಷನ್ ಮಾಡಿ, ಅರ್ಥ ಆಯಿತು, ಸೋಪ್ ವಾಟರು ಗ್ರೀಸ್ನ ರಿಮೂವ್ ಮಾಡುತ್ತೆ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಡೈಜೆಷನ್ ಆಫ್ ಫ್ಯಾಟ್ಸ್ ಇನ್ ದ ಇಂಟೆಸ್ಟೈನ್ಸ್ ಈಸ್ ಐಡೆಡ್ ಬೈ. ಆಪ್ಷನ್ ಎ ಹೈಡ್ರೋಲೈಸಿಸ್, ಆಪ್ಷನ್ ಬಿ ಆಕ್ಸಿಡೇಷನ್, ಆಪ್ಷನ್ ಸಿ ರಿಡಕ್ಷನ್, ಆಪ್ಷನ್ ಡಿ ಎಮಲ್ಸಿಫಿಕೇಷನ್. ಎಮಲ್ಸಿಫಿಕೇಷನ್ ಅರ್ಥ ಆಯ್ತಾ? ಇಲ್ಲಿ ವೆರಿ ಇಂಪಾರ್ಟೆಂಟ್, ಬೈ ಯೂಸಿಂಗ್ ಎಮಲ್ಸಿಫಿಕೇಷನ್ ಡೈಜೆಷನ್ ಆಫ್ ಫ್ಯಾಟ್ಸ್ ಇನ್ ದ ಇಂಟೆಸ್ಟೈನ್ ಈಸ್ ಏಡೆಡ್. ದಟ್ ಈಸ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಇವೆಲ್ಲ ನಿಮಗೆ ಬಯಾಲಜಿಯಲ್ಲಿ ಬಂದಿರಬೇಕು ಅನಿಸುತ್ತೆ ಮೋಸ್ಟ್ಲಿ. ಅರ್ಥ ಆಯ್ತಾ? ನೆಕ್ಸ್ಟ್, ಕ್ವಶನ್ ನಂಬರ್ 46. ವಿಚ್ ಕಲಾಯ್ಡ್ ಈಸ್ ಯೂಸ್ಡ್ ಇನ್ ಟ್ರೀಟಿಂಗ್ ಐ ಡಿಸೀಸ್? ವೆರಿ ಇಂಪಾರ್ಟೆಂಟ್. ಐ ಡಿಸೀಸ್ನ ಟ್ರೀಟ್ ಮಾಡಲಿಕ್ಕೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಲಾಯ್ಡ್ಸಲ್ಲಿ ಅರ್ಥ ಯಾವ ಕಲಾಯ್ಡ್ ಯೂಸ್ ಮಾಡ್ತಾರೆ ಅಂತ. ಆಪ್ಷನ್ ಎ ಕಲಾಯ್ಡಲ್ ಸಲ್ಫರ್, ಆಪ್ಷನ್ ಬಿ ಕಲಾಯ್ಡಲ್ ಆಂಟಿಮನಿ, ಆಪ್ಷನ್ ಸಿ ಕಲಾಯ್ಡಲ್ ಗೋಲ್ಡ್, ಆಪ್ಷನ್ ಡಿ ಕಲಾಯ್ಡಲ್ ಸಿಲ್ವಾ. ಇಲ್ಲಿ ನಾವು ಐ ಡಿಸೀಸ್ಗೆ ಯೂಸ್ ಮಾಡ್ತಕ್ಕಂಥ ಒಂದು ಕಲಾಯ್ಡ್ ಯಾವುದಪ್ಪ ಅಂದರೆ ಕಲಾಯ್ಡಲ್ ಸಿಲ್ವರ್. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಡಿ ಈಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಾ? ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಲಾಯ್ಡಲ್ ಸಿಲ್ವರ್ ಈಸ್ ಯೂಸ್ಡ್ ಇನ್ ದ ಟ್ರೀಟ್ಮೆಂಟ್ ಆಫ್ ಐ ಡಿಸೀಸಸ್. ಅರ್ಥ ಆಯ್ತಾ? ದಟ್ ಈಸ್ ಅ ಕಲಾಯ್ಡ್. ನೆಕ್ಸ್ಟ್, ಕ್ವಶನ್ ನಂಬರ್ 47. ದಟ್ ಈಸ್ ಕಲರ್ ಆಫ್ ಕಲಾಯ್ಡಲ್ ಸೊಲ್ಯೂಷನ್ ಈಸ್ ಡ್ಯೂ ಟು. ಆಪ್ಷನ್ ಎ ಡಿಫ್ರೆಂಟ್ ಸೈಜ್ ಆಫ್ ಕಲಾಯ್ಡಲ್ ಪಾರ್ಟಿಕಲ್ಸ್, ಇದು ರಿಪೀಟೆಡ್ ನೋಡ್ಕೊಳ್ಳಿ. ಬಿ ಡ್ಯೂ ಟು ಫಾರ್ಮೇಷನ್ ಆಫ್ ಕಾಂಪ್ಲೆಕ್ಸ್, ಸ್ವಲ್ಪ ಆಪ್ಷನ್ಸ್ ಚೇಂಜ್ ಇದೆ ಅಷ್ಟೇ. ಆಪ್ಷನ್ ಸಿ ಡ್ಯೂ ಟು ಫಾರ್ಮೇಷನ್ ಆಫ್ ಹೈಡ್ರೇಟೆಡ್ ಕ್ರಿಸ್ಟಲ್, ಆಪ್ಷನ್ ಡಿ ನನ್ ಆಫ್ ದ ಅಬೋವ್. A is the correct answer. Color of colloidal solution is due to different size of colloidal particles. A is the correct answer. ಇದು ಆಲ್ರೆಡಿ ರಿಪೀಟ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ನೋಡ್ಕೊಳ್ಳಿ, ಇಂಪಾರ್ಟೆಂಟ್. ನೆಕ್ಸ್ಟ್, ಕ್ವಶನ್ ನಂಬರ್ 48. ವಿಚ್ ಆಫ್ ದ ಫಾಲೋಯಿಂಗ್ ಸಬ್ಸ್ಟೆನ್ಸ್ ಗಿವ್ಸ್ ಎ ಪಾಸಿಟಿವ್ಲಿ ಚಾರ್ಜ್ ಸಾಲ್? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ನಿಮಗೆ ಪಾಸಿಟಿವ್ಲಿ ಚಾರ್ಜ್ಡ್ ಕೊಲಾಯ್ಡ್
ಅರ್ಥ ಆಯ್ತಾ? ಯಾವ ಸಬ್ಸ್ಟೆನ್ಸ್ ಕೊಡುತ್ತೆ ಕೆಳಗಡೆ ಕೊಟ್ಟಿರ್ತಕ್ಕಂಥ? ಆಪ್ಷನ್ ಎ ಗೋಲ್ಡ್, ಆಪ್ಷನ್ ಬಿ ಆರ್ಸೆನಿಕ್ ಸಲ್ಫೈಡ್, ಆಪ್ಷನ್ ಸಿ ಸ್ಟಾರ್ಚ್, ಆಪ್ಷನ್ ಡಿ ಫೆರಿಕ್ ಹೈಡ್ರಾಕ್ಸೈಡ್. ಗೋಲ್ಡು, ಆರ್ಸೆನಿಕ್ ಸಲ್ಫೈಡು, ಸ್ಟಾರ್ಚ್ ಇವು ಮೂರು ನೆಗೆಟಿವ್ಲಿ ಚಾರ್ಜ್ಡ್ ಕಲೈಡ್ಸ್ ಕೊಡುತ್ತೆ. ಅರ್ಥ, ಇಲ್ಲಿ ಪಾಸಿಟಿವ್ಲಿ ಚಾರ್ಜ್ಡ್ ಸಾಲ್ ಯಾವ್ದು ಕೊಡುತ್ತೆ ಅಂದರೆ ಸಬ್ಸ್ಟೆನ್ಸು ಫೆರಿಕ್ ಹೈಡ್ರಾಕ್ಸೈಡ್. ಏನು ಹೇಳಿ? ಫೆರಿಕ್ ಹೈಡ್ರಾಕ್ಸೈಡ್ಸ್. ಅರ್ಥ ಆಯ್ತಾ? ಫೆರಿಕ್ ಹೈಡ್ರಾಕ್ಸೈಡ್ಗೆ ನಾವು ಫೆರಿಕ್ ಕ್ಲೋರೈಡ್ ಆ್ಯಡ್ ಮಾಡಿದ್ವಿ ಅಂದ್ಕೊಳ್ಳಿ. ಅರ್ಥ ಆಯ್ತಾ? ದಟ್ ಈಸ್ Fe3+ ಅಯನ್ಸ್ ಅಡ್ಸರ್ಬ್ ಆಗ್ಬಿಟ್ಟು ಪಾಸಿಟಿವ್ ಚಾರ್ಜ್ ಕಲೈಡ್ ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಾ? ದಟ್ ಇಸ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 49. ಇಲ್ಲಿ 400 ml ಆಫ್ ಸ್ಟ್ಯಾಂಡರ್ಡ್ ಸಾಲ್. ಚೆನ್ನಾಗಿ ಒಂದು ಪೇಪರ್ ತೊಗೊಂಡು ಬರ್ಕೊಂಬಿಡಿ, ಇದು ಸ್ವಲ್ಪ ಕ್ಯಾಲ್ಕುಲೇಷನ್ ಇದೆ. ಅರ್ಥ ಆಯ್ತಾ? 400 ml ಆಫ್ ಸ್ಟ್ಯಾಂಡರ್ಡ್ ಸಾಲ್ just prevented from coagulation by adding 0.96 grams of starch before adding 1 ml of 10% NaCl solution. The gold number will be option A 2.4, option B 7.6, option C 240, option D ಅರ್ಥ ಆಯ್ತಾ 24. ಅರ್ಥ ಆಯ್ತಾ? ಇಲ್ಲಿ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಅರ್ಥ ಆಯ್ತಾ? ವಿ ಆಲ್ವೇಸ್ ಕ್ಯಾಲ್ಕುಲೇಟ್ ದ ಗೋಲ್ಡ್ ನಂಬರ್. ಅರ್ಥ ಆಯ್ತಾ? ಗೋಲ್ಡ್ ನಂಬರ್ ಫಾರ್ 10 ml ಆಫ್ ಗೋಲ್ಡ್ ಸಾಲ್ಗೆ 10 ml ಆಫ್ ಗೋಲ್ಡ್ ಸಾಲ್ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು. ಅದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಮತ್ತು ಇಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಏನಪ್ಪ ಅಂದರೆ ಇನ್ಫಾರ್ಮೇಷನು 400 ml ಆಫ್ ಗೋಲ್ಡ್ ಸಾಲ್ ರಿಕ್ವೈರ್ಸ್ ಎ ಸ್ಟಾರ್ಚ್ ಆಫ್ ಎಷ್ಟು? 0.96 grams ಅಲ್ವಾ? ದೇರ್ಫೋರ್ ಇಲ್ಲಿ 960 milligrams ಆಫ್ 10 ml ಆಫ್ ಗೋಲ್ಡ್ ಸಾಲ್ ರಿಕ್ವೈರ್ಸ್ ಸ್ಟಾರ್ಚ್ ಎಷ್ಟಿರುತ್ತೆ ಅಂದರೆ 960 ಇಂಟು 10/400 ಹಾಕಿ. 960 ಇಂಟು 10/400 ಹಾಕಿ ಎಷ್ಟು ಬರುತ್ತೆ? 24 ಬರುತ್ತೆ. 24 ಬರುತ್ತೆ. ದಟ್ ಈಸ್ ನೀವು ಬೇಕಾದರೆ ಬರ್ಕೊಂಡು ಅರ್ಥ ನೀಟಾಗಿ ಕ್ಯಾಲ್ಕುಲೇಟ್ ಮಾಡಿ. ದಟ್ ಈಸ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಾ? ಡಿ ಈಸ್ ದ ಕರೆಕ್ಟ್ ಆನ್ಸರ್. 400 ml ಆಫ್ ಸ್ಟ್ಯಾಂಡರ್ಡ್ ಸಾಲ್ ಜಸ್ಟ್ ಪ್ರಿವೆಂಟೆಡ್ ಫ್ರಮ್ ಕೊಯಾಗುಲೇಷನ್ ಬೈ ಅಡಿಷನ್ ಆಫ್ 0.96 grams ಆಫ್ ಸ್ಟಾರ್ಚ್ ಬಿಫೋರ್ ಆಡಿಂಗ್ 1 ml ಆಫ್ 10% NaCl ಸೊಲ್ಯೂಷನ್. ದ ಗೋಲ್ಡ್ ನಂಬರ್ ವಿಲ್ ಬಿ 24. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ಹಿಯರ್ ಆಲ್ಸೋ ಅರ್ಥ ಆಯ್ತಾ? ಸ್ವಲ್ಪ ಕ್ಯಾಲ್ಕುಲೇಷನ್ ಇಟ್ಕೊಳ್ಳಿ. ಅರ್ಥ ಆಯ್ತಾ? ದ ಕೊಯಾಗುಲೇಷನ್ ಆಫ್ 200 ml, ಒಂದು ಪೇಪರ್ ತೊಗೊಂಡು ಪೆನ್ ತೊಗೊಂಡು ಬರೀರಿ. ದ ಕೊಯಾಗುಲೇಷನ್ ಆಫ್ 200 ml ಆಫ್ ಎ ಪಾಸಿಟಿವ್ ಕಲೈಡ್ ಟುಕ್ ಪ್ಲೇಸ್ ವೆನ್ 0.93 grams of HCl was added to it without changing the volume much. The flocculation means coagulation. The flocculation value of HCl for the solid is. ಇಲ್ಲಿ ಫ್ಲಕ್ಯುಲೇಷನ್ ವ್ಯಾಲ್ಯೂ ನಾವು ಕಂಡುಹಿಡಿಬೇಕಾದ್ರೆ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಅಥವಾ ಕೊಯಾಗುಲೇಷನ್ ವ್ಯಾಲ್ಯೂ ನಮಗೆ ನಾವು ಯಾವ್ದು ಆ್ಯಡ್ ಮಾಡ್ತೀವಿ? HCl ತಾನೆ. HClನ ಮೋಲಾರ್ ಮಾಸ್ ಗೊತ್ತಿರಬೇಕು. HCl ಮೋಲಾರ್ ಮಾಸ್ ಎಷ್ಟು? 36.5. ಇಲ್ಲಿ 200 ml ಆಫ್ 200 ml ಚೆನ್ನಾಗಿ ನೆನಪಿಟ್ಕೊಳ್ಳಿ. 200 ml ದ ಕೊಯಾಗುಲೇಷನ್ 200 ml ಪಾಸಿಟಿವ್ಲಿ ಚಾರ್ಜ್ ಕಲೈಡ್ ರಿಕ್ವೈರ್ಸ್ ಎಷ್ಟು? 0.73 grams of HCl ತಾನೆ. 0.73 grams of HCl. Therefore 0.73 by molar mass ಎಷ್ಟು HClದು? 36.5. ಎಷ್ಟಾಗತ್ತದು? 0.02 ಮೋಲ್ಸ್ ಬರುತ್ತೆ. 0.02 ಮೋಲ್ಸ್. ಅದನ್ನು ಮಿಲಿಮೋಲ್ಸ್ ಕನ್ವರ್ಟ್ ಮಾಡಿ. 0.02 ಮೋಲ್ಸ್ is equal to 20 millimoles. ಎಷ್ಟು? 20 millimoles. ಅರ್ಥ ಆಯ್ತಾ? ಇಲ್ಲಿ ನಿಮಗೆ ದ ಕೊಯಾಗುಲೇಷನ್ ವ್ಯಾಲ್ಯೂ ಆಫ್ HCl ಫಾರ್ ದ ಕಲೈಡ್ ಬಂದು therefore 100 ml ಆಫ್ ಎ ಸೊಲ್ಯೂಷನ್ ವಿಲ್ ರಿಕ್ವೈರ್ಸ್ 100 ml ಆಫ್ ಎ ಸೊಲ್ಯೂಷನ್ ವಿಲ್ ರಿಕ್ವೈರ್ಸ್. ಅರ್ಥ ಆಯ್ತಾ? ಮಿಲಿಮೋಲ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕು ತಾನೆ. 20 millimoles ಬೈ 200 ml ತಾನೆ. 200 ಇಂಟು 1000 ಎಷ್ಟು ಕೊಡುತ್ತೆ? 100 millimoles ಕೊಡುತ್ತೆ. ಎಷ್ಟೇ? 100 millimoles. ದಟ್ ಈಸ್ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಎ 0.365 ಕೊಟ್ಟಿದ್ದಾನೆ, ಬಿ 36.5 ಕೊಟ್ಟಿದ್ದಾನೆ,
ಸಿ 100 ಕೊಟ್ಟಿದ್ದಾನೆ ಮಿಲಿಮೋಲ್ಸ್, ಡಿ 150 ಮಿಲಿಮೋಲ್ಸ್, ದಟ್ ಈಸ್ 100 ಮಿಲಿಮೋಲ್ಸ್ ಬರುತ್ತೆ ನೋಡಿ. ಒಂದ್ಸಲ ಬರ್ಕೊಂಬಿಡಬೇಕಾದ್ರೆ 200 ml ರಿಕ್ವೈರ್ 0.73 ಗ್ರಾಮ್ಸ್ ಆದರೆ ದೇರ್ ಫೋರ್ 0.73 by 36.5, then 36.5 molar mass of HCl, that is equal to 0.02 ಮೋಲ್ಸ್ ಬರುತ್ತೆ. ಅದರ ಮಿಲಿಮೋಲ್ಸ್ 20 ಮಿಲಿಮೋಲ್ಸ್ ಅಂತ ಬರ್ಕೋಬೋದು. ನೋಡಿಲಿ ಅಲ್ಲಿಗೆ 100 ml ಆದರೆ ಇಂಟು 100 ಹಾಕಿ, ಇಲ್ಲಿ 1000 ml ತಾನೆ ಪರ್ ಲೀಟರ್. 1000 ml ಆಫ್ ಸಾಲ್ ವಿಲ್ ರಿಕ್ವೈರ್ಸ್ 20/1000 mlಗೆ. ಅರ್ಥ ಆಯ್ತಾ? 20/200 ಇಂಟು 1000, ದಟ್ ಇಸ್ ಈಕ್ವಲ್ ಟು 100 ಮಿಲಿಮೋಲ್ಸ್. ಸಿ ಇಸ್ ದ ಕರೆಕ್ಟ್ ಆನ್ಸರ್. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ಆನ್ ಆಡಿಂಗ್ ಇಲ್ಲಿ ಸ್ವಲ್ಪ ದಟ್ ಈಸ್ ನೀವು ತಲೆ ಉಪಯೋಗಿಸ್ಬೇಕಾಗತ್ತೆ. ಅರ್ಥ ಆಯ್ತಾ ಈ ಕ್ವಶನಲ್ಲಿ? ಆನ್ ಆಡಿಂಗ್ AgNO3 ಸೊಲ್ಯೂಷನ್ ಇಂಟು KA ಸೊಲ್ಯೂಷನ್, ಎ ನೆಗೆಟಿವ್ಲಿ ಚಾರ್ಜ್ ಕಲಾಯ್ಡಲ್ ಸೊಲ್ಯೂಷನ್ ಈಸ್ ಒಬ್ಟೈನ್ಡ್ ವೆನ್ ದೇ ಆರ್ ಇನ್. ಯಾವ ಕಾನ್ಸಂಟ್ರೇಷನಲ್ಲಿ ಆ್ಯಡ್ ಮಾಡಿದ್ರೆ ನಮ್ಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಇವಾಗ 100 ml ಆಫ್ 0.1 molar AgNO3, 100 ml ಆಫ್ 0.1 mol Ka ಆ್ಯಡ್ ಮಾಡಿದ್ರೆ ಅಲ್ಲೇನಾಗುತ್ತೆ? ಮ್ಯೂಚುವಲ್ ಕೊಯಾಗುಲೇಷನ್ ಆಗುತ್ತೆ ಅಲ್ವಾ? 100 ml ಎರಡು 0.1 molar. ನಮಗೆ ಇಲ್ಲಿ ನೆಗೆಟಿವ್ಲಿ ಚಾರ್ಜ್ ಬರಬೇಕಾದ್ರೆ ಮತ್ತು ಬಿ ಆಪ್ಷನ್ ನೋಡಿ, 100 ml ಆಫ್ 0.1 molar AgNO3, ಇಲ್ಲಿ 50 ml ಆಫ್ 0.2 molar Ka, ಅಲ್ಲೂ ಅಷ್ಟೇ. ಇದು ಮೊಲಾರಿಟಿ ಮಾತ್ರ ಜಾಸ್ತಿ ಆಗಿದೆ 0.2, ಬಟ್ 50 ml ಆಗಿಬಿಟ್ಟಿದೆ, ಅಲ್ಲೂ ಮ್ಯೂಚುವಲ್ ಕೊಯಾಗುಲೇಷನ್. ನೆಕ್ಸ್ಟ್ ಆಪ್ಷನ್ ಸಿ ಬನ್ನಿ. 100 ml ಆಫ್ 0.1 molar AgNO3, 100 ml ಆಫ್ 0.1 molar Ki. ಅರ್ಥ ಆಯ್ತಾ? 0.1 molar Ki ಅದು ಆ್ಯಕ್ಚುಲಿ ಫಸ್ಟ್ ಒನ್ ರಿಪೀಟೆಡ್. ಅರ್ಥ ಆಯ್ತಾ? ಅಲ್ಲಿ ಅದು ಕೂಡ ಕೊಯಾಗುಲೇಷನ್. ನೆಕ್ಸ್ಟ್ ಆಪ್ಷನ್ ಡಿ ನೋಡಿ, 100 ml ಆಫ್ 0.1 molar AgNO3ಗೆ 100 ml ಆಫ್ 0.15 molar Ka ಆ್ಯಡ್ ಮಾಡಿದಾಗ ಇದು ಪ್ರೆಸಿಪಿಟೇಷನ್ ನೋಡಿಲಿ ಕೊಯಾಗುಲೇಟ್ ಆಗಲಿಕ್ಕೆ 100 ml ಆಫ್ 0.015 0.1 molar Kಯನ್ನು ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಇನ್ನೂ K ಉಳ್ಕೊಂಡಿರುತ್ತೆ ತಾನೆ. ಆವಾಗ ಏನಾಗುತ್ತೆ? ಆ AgNO3 ಮೇಲೆ AgNO3 K ಜೊತೆಗೆ ಏನಾಗುತ್ತೆ? Ag ನೋಡಿಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. AgNO3 K ಜೊತೆಗೆ, ಅರ್ಥ ಆಯ್ತಾ? AgNO3 ಮೇಲೆ Ag ಪ್ಲಸ್ ಅಯಾನ್ಸು, ಅರ್ಥ ಆಯ್ತಾ? ದಟ್ ಈಸ್ ಕೊಯಾಗುಲೇಟ್ ಆಗುತ್ತೆ. ನಾವು K ಆ್ಯಡ್ ಮಾಡ್ತಕ್ಕಂಥದ್ದು I ಮೈನಸ್ ತಾನೆ. ಇವಾಗ 100 ml ಆಫ್ 0.1 molar AgNO3ಗೆ ಸ್ವಲ್ಪ ಲಾಜಿಕ್ ಯೋಚನೆ ಮಾಡಿ. 100 ml ಆಫ್ 0.1 molar ಕೊಯಾಗುಲೇಟ್ ಆಗಿಬಿಡುತ್ತೆ. ಇನ್ನೂ ಎಕ್ಸಸ್ ಇದೆ Ka. ಯಾವ ಎಕ್ಸಸ್ ಇದೆಯೋ ಆ ಒಂದು AgNO3 ಮೇಲೆ ಆ ಒಂದು ದಟ್ ಈಸ್ ಕಲಾಯ್ಡಲ್ ಸೊಲ್ಯೂಷನ್ ಮೇಲೆ I ಮೈನಸ್ ಅಯಾನ್ ಬಂದು ಅಬ್ಸಾರ್ಬ್ ಆಗುತ್ತೆ. I ಮೈನಸ್ ಅಯಾನ್ಸ್ ಬಂದು ಅಬ್ಸಾರ್ಬ್ ಆಗುತ್ತೆ. ಅದರಿಂದ ನೆಗೆಟಿವ್ಲಿ ಚಾರ್ಜ್ ಕಲಾಯ್ಡ್ ಫಾರ್ಮ್ ಆಗುತ್ತೆ. ಅಲ್ಲಿಗೆ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಸ್ವಲ್ಪ ಲಾಜಿಕ್ ಯೋಚನೆ ಮಾಡಿ. ಅರ್ಥ ಆಯ್ತಾ? ಯಾಕಂದರೆ ಎಕ್ಸಸ್ ಆಫ್ K ಇನ್ನೂ ಉಳ್ಕೊಂಡಿರುತ್ತೆ. ಇದಕ್ಕೆ AgNO3ಗೆ ಎಷ್ಟು ಮೊಲಾರಿಟಿ ಬೇಕೋ ಅಷ್ಟು ಮೊಲಾರಿಟಿ ಅದನ್ನು ತೊಗೊಂಡು, ಅರ್ಥ ಆಯ್ತಾ, ಡಬಲ್ ಡಿಕಂಪೋಸಿಷನ್ ಆಗಿ ಪ್ರೆಸಿಪಿಟೇಷನ್ ಆಗುತ್ತೆ. ಅದರ ಮೇಲೆ ಅಬ್ಸಾರ್ಬ್ ಹಾಕಿದ್ರೆ ನೆಗೆಟಿವ್ಲಿ ಚಾರ್ಜ್ ಕಲಾಯ್ಡ್ ಬೇಕಾದರೆ ನಮಗೆ ಎಕ್ಸ್ ಆಫ್ K ಯಲ್ಲೇ I ಮೈನಸ್ ಅಯಾನ್ಸ್ ಬಂದು ಅದ್ರ ಮೇಲೆ ಅಬ್ಸಾರ್ಬ್ ಆಗುತ್ತೆ. ದಟ್ಸ್ ವೈ ದಟ್ ಇಸ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಸ್ವಲ್ಪ ಇದ್ರ ಬಗ್ಗೆನೂ ಅಷ್ಟು ಇದಕ್ಕೂ ಅಷ್ಟೇ ಸ್ವಲ್ಪ ಲಾಜಿಕ್ ಗೊತ್ತಿರಲಿ ಈ ಕ್ವಶನ್ಗೂ. ದ ಕೊಯಾಗುಲೇಷನ್ ವ್ಯಾಲ್ಯೂ ಅಥವಾ ಫ್ಲಕ್ಯುಲೇಷನ್ ವ್ಯಾಲ್ಯೂ ಆಫ್ AlCl3 ಆ್ಯಂಡ್ NaCl ಆರ್ 0.093 ಆ್ಯಂಡ್ 52 ರೆಸ್ಪೆಕ್ಟಿವ್ಲಿ. ಅಂದರೆ AlCl3 ಆಡಿಯನ್ಸ್ ಕಲ್ಸ್ ರೂಮಲ್ಲಿ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. AlCl3 ಕಡಿಮೆ ತೊಗೊಂಡಿದ್ದಾನೆ. ಯಾಕೆ ಹೇಳಿ? 0.0963. ಹೈಯರ್ ದ ವೇಲೆನ್ಸಿ ಆಫ್ ಆಕ್ಟಿವ್ ಅಯಾನ್ ಗ್ರೇಟರ್ ಇಸ್ ಪ್ರೆಸಿಪಿಟೇಷನ್ ಆಕ್ಷನ್. ಅರ್ಥ ಆಯ್ತಾ? ದಟ್ ಈಸ್ ಹಾರ್ಡಿಯನ್ಸ್ ಕಲ್ಸ್ ರೂಲ್. 0.093 ಮಿಲಿಮೋಲ್ಸ್. ಇಲ್ಲಿ 52 ಮಿಲಿಮೋಲ್ಸ್ ಯಾವುದು? NaCl. ಯಾಕಂದರೆ NaCl Na ಪ್ಲಸ್ Cl ಮೈನಸ್, AlCl3 Al3 ಪ್ಲಸ್ 3Cl ಮೈನಸ್ ಅಯಾನ್ಸ್. ಇಲ್ಲಿ ಚಾರ್ಜ್ ಕಡಿಮೆ ಇದೆ, ಅದರಿಂದ ಜಾಸ್ತಿ ತೊಗೊಂಡಿದೆ. ದೆನ್ ದ ಕೊಯಾಗುಲೇಟಿಂಗ್ ಪವರ್ ಆಫ್ AlCl3 ಆ್ಯಸ್ ಕಂಪೇರ್ಡ್ ಟು ದಟ್ ಆಫ್ NaCl ಈಸ್. ಅರ್ಥ ಆಯ್ತಾ? ವೆರಿ ಸಿಂಪಲ್. ನೀವು ಸ್ವಲ್ಪ ಇಲ್ಲಿ ಬರ್ಕೊಂಬಿಡಿ.
coagulating power of AlCl3 by coagulating power of NaCl is equal to coagulating power of NaCl, ಅರ್ಥ ಆಯ್ತಾ, coagulation of NaCl by coagulation of AlCl3 ಈ ಫಾರ್ಮುಲಾ ಹಾಕ್ಕೊಳ್ಳಿ. ಇವಾಗ ನಮಗೆ 52 ನೋಡಿಲಿ, ಆಪ್ಷನ್ ಎ 52 ಇಂಟು 0.093 ಟೈಮ್ಸ್, ಅರ್ಥ ಆಯ್ತಾ. ಬಿ 52 ಬೈ 0.093 ಟೈಮ್ಸ್. ನೆಕ್ಸ್ಟ್ ಸಿ 0.093 ಬೈ 52. ಆಪ್ಷನ್ ಡಿ 52 ಮೈನಸ್ 0.093 ಟೈಮ್ಸ್. ಇಲ್ಲಿ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಯಾಕೆ ಹೇಳಿ, coagulating power of AlCl3 by coagulating power of NaCl. Next, coagulation of NaCl by coagulation of AlCl3. ನೀವು ಹಾರ್ಡಿನ್ಸ್ ಕಲ್ಸಗಳು ಚೆನ್ನಾಗಿ ಬಿಟ್ಕೊಳ್ಳಿ. ದಟ್ ಈಸ್ ಹೈಯರ್ ದ ವ್ಯಾಲ್ಯೂ ಆಫ್ coagulating power, greater is precipitation action. ಅಂದರೆ ಆಕ್ಟಿವ್ ಅಯಾನ್ನ ವೇಲೆನ್ಸಿ ಜಾಸ್ತಿ ಇದ್ದರೆ ಹೈಯರ್ ದ ವ್ಯಾಲ್ಯೂ ಆಫ್ ಆಕ್ಟಿವ್ ಅಯಾನ್ ಅಥವಾ ಗ್ರೇಟರ್ ದ ವ್ಯಾಲ್ಯೂ ಆಫ್ ಆಕ್ಟಿವ್ ಅಯಾನ್, ಗ್ರೇಟರ್ ಇಟ್ಸ್ ಪ್ರೆಸಿಪಿಟೇಷನ್ ಆಕ್ಷನ್. ಇವಾಗ Al3+ ಅಯನ್ಸ್ ಇರ್ತಕ್ಕಂಥ ರೀಸನ್ನಿಂದ Al3+ ಅಯನ್ಸು ಅದರ ಆಕ್ಟಿವ್ ಅಯಾನ್ನ ಚಾರ್ಜ್ ಜಾಸ್ತಿ ಇದೆ, ಅರ್ಥ ಆಯ್ತಾ. ಆದ್ದರಿಂದ ಕಡಿಮೆ ಇದ್ದರೆ ಸಾಕು, ಅದು ಆಕ್ಟಿವೇಷನ್ ಜಾಸ್ತಿ ಆಗುತ್ತೆ. ಇವಾಗ ನಾವು ಫಾರ್ ಎಕ್ಸಾಂಪಲ್ ಇಂದ ಕೊಯಾಗುಲೇಷನ್ ಆಫ್ ಡ್ರಿಂಕಿಂಗ್ ವಾಟರ್ಗೆ ಅರ್ಥ ಮಡ್ಡಿ ಡ್ರಿಂಕಿಂಗ್ ವಾಟರ್, ಅರ್ಥ ಆಯ್ತಾ. NaCl ಆ್ಯಡ್ ಮಾಡಿದ್ರು ಕೊಯಾಗುಲೇಟ್ ಆಗುತ್ತೆ, ನೆಗೆಟಿವ್ ಚಾರ್ಜ್ ಕಲೈಡ್ಸು. AlCl3 ಆ್ಯಡ್ ಮಾಡಿದ್ರೆ ಆಗುತ್ತೆ. ಇವಾಗ AlCl3 ಸ್ವಲ್ಪ ಆ್ಯಡ್ ಮಾಡಿದ್ರೆ ಸಾಕು, ಕೊಯಾಗುಲೇಟ್ ಆಗಿಬಿಡುತ್ತೆ. ಅದೇ NaCl ಆದರೆ ಜಾಸ್ತಿ ಆ್ಯಡ್ ಮಾಡಬೇಕು, NaCl ಆದರೆ, ಯಾಕೆಂದರೆ ಕೊಯಾಗುಲೇಟಿಂಗ್ ಪವರ್ ಕಡಿಮೆ ಇದೆ Na+ ಅಯನ್ಸ್. ನೆಗೆಟಿವ್ ಚಾರ್ಜ್ ಕಲೈಡ್ಸ್ನ ಪ್ರೆಸಿಪಿಟೇಟ್ ಮಾಡಬೇಕಾದ್ರೆ ಚಾರ್ಜ್ ಕಡಿಮೆ ಇದೆ Na+, ಅದು Al3+ ಚಾರ್ಜ್ ಜಾಸ್ತಿ ಇದೆ. ಆದ್ದರಿಂದ ದಟ್ ಈಸ್ 52 ಬೈ 0.093 ಟೈಮ್ಸ್ ಆ್ಯಡ್ ಮಾಡಿದ್ರೆ ಸ್ವಲ್ಪ ಲಾಜಿಕ್ ಯೋಚನೆ ಮಾಡಬೇಕಷ್ಟೆ. ದಟ್ ಈಸ್ ಬಿ ಈಸ್ ದ ಕರೆಕ್ಟ್ ಆನ್ಸರ್, 52 ಬೈ 0.093 ಟೈಮ್ಸ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಅರ್ಥ ಆಯ್ತು. ಕ್ವಶನ್ ನಂಬರ್ 53, ಇದು ಸ್ವಲ್ಪ ಒಂದು ಪೆನ್ನು ಪೇಪರ್ ರೆಡಿಯಾಗಿ ಇಟ್ಕೊಳ್ಳಿ. 10⁻⁻4 ಗ್ರಾಮ್ಸ್ ಆಫ್ ಜಿಲ್ಯಾಟಿನ್, ಅರ್ಥ ಆಯ್ತಾ, ಈಸ್ ರಿಕ್ವೈರ್ಡ್ ಅಥವಾ ಜಿಲೇಷನ್ ಅಥವಾ ಜಿಲ್ಯಾಟಿನ್ ಈಸ್ ರಿಕ್ವೈರ್ಡ್ ಟು added to 100 cm³ of standard gold salt to just prevent the precipitation by adding 1 cm³ of ಅಥವಾ 1 ml of 10% NaCl solution to it. ಗೋಲ್ಡ್ ನಂಬರ್ ಡೆಫಿನೇಷನ್ ಚೆನ್ನಾಗಿ ನೆನಪಿದೆ. ಹೆನ್ಸ್ ದ ಗೋಲ್ಡ್ ನಂಬರ್ ಆಫ್ ಜಿಲೇಷನ್ ಇನ್ ಮಿಲಿಗ್ರಾಮ್ಸ್ ಈಸ್, ಅರ್ಥ ಆಯ್ತಾ. ಸ್ವಲ್ಪ ಏನಿಲ್ಲ, ತುಂಬ ಈಸಿ ಇದೆ, ನೋಡ್ಕೊಳ್ಳಿ, ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಬೈ ಡೆಫಿನೇಷನ್ ಆಫ್ ಗೋಲ್ಡ್ ನಂಬರ್ ಏನು ಹೇಳುತ್ತೆ ಅಂದರೆ 100 ml ಆಫ್ ಗೋಲ್ಡ್ ಸಾಲ್ ರಿಕ್ವೈರ್ಸ್, ಇಲ್ಲಿ ಕೊಟ್ಟಿರ್ತಕ್ಕಂಥ ಇದ್ರ ಪ್ರಕಾರ 10⁻⁻⁻ ಗ್ರಾಮ್ಸ್, 10⁻⁻⁴ ಗ್ರಾಮ್ಸ್ ಅಲ್ವಾ. 100 ml ಆಫ್ ಗೋಲ್ಡ್ ಸಾಲ್ ರಿಕ್ವೈರ್ಸ್ 10⁻⁻⁴ ಗ್ರಾಮ್ಸ್. ದೇರ್ಫೋರ್ 10⁻⁻⁴ ಗ್ರಾಮ್ಸ್ 10 ml ಆಫ್ ಗೋಲ್ಡ್ ಸಾಲ್ ರಿಕ್ವೈರ್ಸ್. ಇಲ್ಲಿ 10 ml ಆಫ್ ಗೋಲ್ಡ್ ಸಾಲ್ ರಿಕ್ವೈರ್ಸ್, ಅರ್ಥ ಆಯ್ತಾ. 100 cm³ ಆಫ್ ಸ್ಟ್ಯಾಂಡರ್ಡ್ ಗೋಲ್ಡ್ ಸಾಲ್ ತಾನೆ. 10 ml ಆಫ್ ಗೋಲ್ಡ್ ಸಾಲ್ ರಿಕ್ವೈರ್ಸ್ 10/100 ಇಂಟು 10⁻⁻⁴. ಎಷ್ಟು ಬರುತ್ತೆ? 10⁻⁻⁵ ಗ್ರಾಮ್ಸ್ ಬರುತ್ತೆ ನೋಡಿ, ಬರ್ಕೊಂಬಿಡಿ. ಯಾವಾಗ 10/100 ಇಂಟು 10⁻⁻⁴ ಹಾಕ್ಕೊಂಡ್ರೆ ಎಷ್ಟು ಬರುತ್ತೆ? 10⁻⁻⁵ ಗ್ರಾಮ್ಸ್ ಬರುತ್ತೆ. ನಾವು ಇಲ್ಲಿ ಗೋಲ್ಡ್ ನಂಬರ್ನ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ವೆರಿ ಇಂಪಾರ್ಟೆಂಟ್, ಅರ್ಥ ಆಯ್ತಾ. 0.01 ಅರ್ಥ ಆಯ್ತಾ ಮಿಲಿಗ್ರಾಮ್ಸ್ ಆಫ್ ಜಿಲೇಷನ್ ಆಫ್ ಗೋಲ್ಡ್ ನಂಬರ್ ಈಸ್ ಗೋಯಿಂಗ್ ಟು, ಹೆನ್ಸ್ ದ ಗೋಲ್ಡ್ ನಂಬರ್ ಈಸ್ ಎಷ್ಟು? 0.01. ಡಿ ಈಸ್ ದ ಕರೆಕ್ಟ್ ಆನ್ಸರ್. ಸ್ವಲ್ಪ ಲಾಜಿಕ್ ಯೋಚನೆ ಮಾಡಬೇಕಷ್ಟೆ, ಬರ್ಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್, ದ ನಂಬರ್ ಆಫ್ ಮೋಲ್ಸ್ ಆಫ್ ಲೆಡ್ ನೈಟ್ರೇಟ್ ನೀಡೆಡ್ ಟು ಕೊಯಾಗುಲೇಟ್ 2 moles ಆಫ್ ಕಲಾಯ್ಡಲ್ AgI I- ಅಂದರೆ AgI ಮೇಲ್ಗಡೆ I- ಅಂದರೆ ನೆಗೆಟಿವ್ಲಿ ಚಾರ್ಜ್ ತಾನೆ.
ಎಷ್ಟು ನಂಬರ್ ಆಫ್ ಮೋಲ್ಸ್ ಆಫ್ ಲೆಡ್ ನೈಟ್ರೇಟ್ ಬೇಕಾಗುತ್ತೆ 2 ಮೋಲ್ಸ್ಗೆ? 1 ಮೋಲ್ಗೆ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಅರ್ಥ ಆಯ್ತಾ? 2 ಮೋಲ್ಸ್ ಆಫ್ ದಟ್ ಈಸ್ ಕಲಾಯ್ಡಲ್ ಆಫ್ ಐ ಮೈನಸ್ ಮೇಲ್ಗಡೆ ಇದೆ, ಅಂದರೆ AgI ಟು ದ ಪವರ್ ಆಫ್ ಐ ಮೈನಸ್, ಅಂದರೆ ಒಂದೊಂದು, ಅರ್ಥ ಆಯ್ತಾ? AgI ಮೈನಸ್ಗೆ ಒಂದು Pb2+ಗೆ 2 ಮೋಲ್ಸ್ ಇದು ಬೇಕಾಗಿದ್ದರೆ, ಅರ್ಥ ಆಯ್ತಾ? Pb2+ ಬೇಕಾಗಿರ್ತದೆ ಒಂದೇ ತಾನೆ ಅಲ್ಲಿಗೆ. ಇವು ಕೊಯಾಗುಲೇಟ್ 2 ಮೋಲ್ಸ್ ಇದು ಬೇಕಾದರೆ Pb2+ ಒಂದು ಸಾಕು, ಐ ಮೈನಸ್ Pb2+ ದಟ್ ಈಸ್ 1 ಮೋಲ್, Pb2+ 1 ಮೋಲ್ ಸಾಕಾಗತ್ತೆ, ಅರ್ಥ ಆಯ್ತಾ? ದಟ್ ಈಸ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಎ 2 ಮೋಲ್ಸ್ ಕೊಟ್ಟಿದ್ದಾನೆ, ಅರ್ಥ ಆಯ್ತಾ? ದಟ್ ಈಸ್ ಬಿ 1 ಮೋಲ್, ಸಿ ಹಾಫ್ ಮೋಲ್, ಡಿ 2/3 ಮೋಲ್ಸ್. ದಟ್ ಈಸ್ 2 ಮೋಲ್ಸ್ ಆಫ್ ಕಲಾಯ್ಡಲ್ AgI ಮೈನಸ್ಗೆ 1 ಮೋಲ್ ಆಫ್ Pb2+, ಅಂದರೆ ಲೆಡ್ ನೈಟ್ರೇಟಲ್ಲಿ Pb2+, ಅಂದರೆ ಇದು ನೆಗೆಟಿವ್ಲಿ ಚಾರ್ಜ್, ಅಲ್ಲಿಗೆ Pb2+ನ ಅರ್ಥ ಆಯ್ತಾ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. Pb2+ ಬೇಕಾಗತ್ತೆ ಟು ಕೊಯಾಗುಲೇಟ್ ಪ್ರೆಸಿಪಿಟೇಷನ್ ಆಗಲಿಕ್ಕೆ, ಅರ್ಥ ಆಯ್ತು? ಇವೆರಡು ಬೇಕಾಗಿದ್ದರೆ Pb2+ ಒಂದು ಸಾಕು ಪ್ರೆಸಿಪಿಟೇಷನ್ ಆಗಲಿಕ್ಕೆ, ಚಾರ್ಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಲಾಜಿಕ್ ಯೋಚನೆ ಮಾಡಬೇಕಷ್ಟೇ. ದಟ್ ಈಸ್ ಬಿ ಈಸ್ ದ ಕರೆಕ್ಟ್ ಆನ್ಸರ್, ಅರ್ಥ ಆಯ್ತಾ? ದ ನಂಬರ್ ಆಫ್ ಮೋಲ್ಸ್ ಆಫ್ ಲೆಡ್ ನೈಟ್ರೇಟ್ ಓನ್ಲಿ 1 ಸಾಕು, ಯಾಕಂದರೆ ಲೆಡ್ ನೈಟ್ರೇಟ್, ಅರ್ಥ ಆಯ್ತಾ? PbNO3 ಟ್ವೈಸ್, Pb2+ NO3 2NO3 ಮೈನಸ್ ಅಯಾನ್ಸ್ ಫಾರ್ಮ್ ಆಗುತ್ತೆ. Pb2+ 2NO3 ಅಯಾನ್ಸ್, ಅಲ್ಲಿಗೆ Pb2+ ಒಂದು ಸಾಕು. ಇಲ್ಲಿ 2 ಮೋಲ್ಸ್ ಆಫ್ AgI ಟು ದ ಪವರ್ ಆಫ್ ಐ ಮೈನಸ್, ಅಂದರೆ ನೆಗೆಟಿವ್ಲಿ ಚಾರ್ಜ್ ಕಲೈಡ್ ಆಗಿರುತ್ತೆ. AgI ಮೇಲೆ ಐ ಮೈನಸ್ ಅಯಾನ್ಸ್ನ ಪ್ರಿಫರ್ ಮಾಡ್ಕೊಂಡಿರುತ್ತೆ ಅಬ್ಸರ್ವ್ ಮಾಡ್ಕೊಳ್ಳಿಕ್ಕೆ, ಅದಕ್ಕೋಸ್ಕರ 1 ಮೋಲ್ ಆಫ್ Pb2+ ಸಾಕು. ದಟ್ ಈಸ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಎಮಲ್ಷನ್ಸ್ ಆ್ಯಂಡ್ ಜೆಲ್ಸ್. ಇಲ್ಲಿ ನೋಡಿ, ಎಮಲ್ಷನ್ಸ್ ಆ್ಯಂಡ್ ಜೆಲ್ಸ್ ಮೇಲೆ ಎಮಲ್ಸಿಫೈಯರ್ ಈಸ್ ಅನ್ ಏಜೆಂಟ್ ವಿಚ್, ಆಪ್ಷನ್ ಎ accelerate the dispersion, option B homogeneous an emulsion, option C stabilize an emulsion, option D aids the flocculation of an emulsion. ಇಲ್ಲಿ ಎಮಲ್ಸಿಫೈರ್ ಇಸ್ ಅನ್ ಏಜೆಂಟ್ ವಿಚ್ ಸ್ಟೆಬಲೈಸಸ್ ಅನ್ ಎಮಲ್ಷನ್. ಥಿಯರಿಯಲ್ಲಿದೆ ನೋಡಿ, ಅರ್ಥ ಆಯ್ತಾ? ಸಿ ಈಸ್ ದ ಕರೆಕ್ಟ್ ಆನ್ಸರ್, ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಜೆಲ್? ಚೀಸ್, ಆಪ್ಷನ್ ಎ ಚೀಸ್, ಆಪ್ಷನ್ ಬಿ ಜೆಲ್ಲಿ, ಆಪ್ಷನ್ ಸಿ ಕರ್ಡ್, ಆಪ್ಷನ್ ಡಿ ಮಿಲ್ಕ್. ಚೀಸು, ಜೆಲ್ಲಿ, ಕರ್ಡು ಜೆಲ್ಸೆ. ಮಿಲ್ಕ್ ಈಸ್ ನಾಟ್ ಎ ಜೆಲ್. ಡಿ ಈಸ್ ದ ಕರೆಕ್ಟ್ ಆನ್ಸರ್. ಮಿಲ್ಕ್ ಈಸ್ ನಾಟ್ ಎ ಜೆಲ್, ಅರ್ಥ ಆಯ್ತು? ಡಿ ಈಸ್ ದ correct answer. Next, question number 57. A gel is converted into a salt by shaking it with a dispersion medium. After some time, it again becomes gel. This property is called as, ನಿಮಗೆ ಇದು ಸಿನಾಪ್ಸಿಸಲ್ಲಿ ಇದೆ ನೋಡಿ, ದಟ್ ಈಸ್ ಕಾಲ್ಡ್ ಆಸ್, ದಟ್ ಈಸ್ ಥಿಕ್ಸೋಟ್ರೋಪಿ ಅಂತ ಬಿಟ್ಟು ಕರೀತಾರೆ ಇದಕ್ಕೆ, ಈ ಪ್ರೋಸೆಸ್ಗೆ. ದಿಸ್ ಪ್ರಾಪರ್ಟಿ ಈಸ್ ಕಾಲ್ಡ್ ಆಸ್ ಥಿಕ್ಸೋಟ್ರೋಪಿ. ಎ ಈಸ್ ದ ಕರೆಕ್ಟ್ ಆನ್ಸರ್. ಬಿ ಸಿನಾರಿಸಿಸ್ ಕೊಟ್ಟಿದ್ದಾರೆ ರಾಂಗ್, ದಟ್ ಈಸ್ ವೀಪಿಂಗ್, ನನ್. ಎ ಈಸ್ ದ ಕರೆಕ್ಟ್ ಆನ್ಸರ್. ಸಿನಾಪ್ಸಿಸ್ ಇದೆ ನೋಡಿ, ವೆರಿ ಇಂಪಾರ್ಟೆಂಟ್, ಅರ್ಥ ಆಯ್ತಾ? ನೆಕ್ಸ್ಟ್, NCERT ಎಸೆನ್ಷಿಯಲ್ಸಲ್ಲಿ ಒಂದು 3 ಕ್ವಶನ್ಸ್ ಡಿಸ್ಕಸ್ ಮಾಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ರಿಯಾಕ್ಷನ್ಸ್ ಈಸ್ ಕೆಟಲೈಸ್ಡ್ ಬೈ ಎನ್ಸೈಮ್ ಮಾಲ್ಟೋಸ್? ಎನ್ಸೈಮ್ ಮಾಲ್ಟೋಸು, ಅರ್ಥ ಆಯ್ತಾ? ಯಾವ ಒಂದು, ಅರ್ಥ ಆಯ್ತಾ? ಇದು ದಟ್ ಈಸ್ ಇದು ಮಾಡುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಅರ್ಥ ಆಯ್ತಾ? ಇಟ್ಸ್ ವೆರಿ ಇಂಪಾರ್ಟೆಂಟ್. ಆಪ್ಷನ್ ಎ ಮಾಲ್ಟೋಸ್ ಗ್ಲೂಕೋಸ್ ಫ್ರುಕ್ಟೋಸ್, ಆಪ್ಷನ್ ಬಿ ಲ್ಯಾಕ್ಟೋಸ್ ಮಾಲ್ಟೋಸ್, ಆಪ್ಷನ್ ಸಿ ಮಾಲ್ಟೋಸ್ ಗ್ಲೂಕೋಸ್, ಆಪ್ಷನ್ ಡಿ ಸ್ಟಾರ್ಚ್ ಮಾಲ್ಟೋಸ್. ಅರ್ಥ ಆಯ್ತಾ? ವಿಚ್ ಆಫ್ ದ ಫಾಲೋಯಿಂಗ್ ರಿಯಾಕ್ಷನ್ಸ್ ಕೆಟಲೈಸ್ಡ್ ಬೈ ಎನ್ಸೈಮ್ ಮಾಲ್ಟೋಸ್? ಅರ್ಥ ಆಯ್ತಾ? ಮಾಲ್ಟೋಸ್ ಗ್ಲೂಕೋಸ್. ಸಿ ಈಸ್ ದ ಕರೆಕ್ಟ್ ಆನ್ಸರ್. ಮಾಲ್ಟೋಸ್ ಗ್ಲೂಕೋಸ್. ಮಾಲ್ಟೋಸ್ನ ಹೈಡ್ರೋಲಿಸಿಸ್ ಮಾಡಿದ್ರೆ, ಅರ್ಥ ಆಯ್ತಾ, ಬೈ ಯೂಸಿಂಗ್ ಎನ್ಸೈಮ್ ಮಾಲ್ಟೋಸ್ 2 ಗ್ಲೂಕೋಸಿನಿಡ್ಸ್, ಆಲ್ಫಾ ಡಿ ಗ್ಲೂಕೋಸಿನಿಡ್ಸ್ ಕೊಡುತ್ತೆ ತಾನೆ, ದಟ್ಸ್ ವೈ ಇಟ್ ಈಸ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ನಿಮಗೆ ಬಯೋಮಾಲಿಕ್ಯೂಲ್ಸ್ ಕೂಡ ಬರುತ್ತೆ ಇದು, ಅರ್ಥ ಆಯ್ತಾ? ದ ಟರ್ಮ್ ಸಾರ್ಪ್ಷನ್ ಸ್ಟ್ಯಾಂಡ್ಸ್ ಫಾರ್, ಆಪ್ಷನ್ ಎ ಡಿಸಾರ್ಪ್ಷನ್, ಆಪ್ಷನ್ ಬಿ ಅಡ್ಸಾರ್ಪ್ಷನ್, ಆಪ್ಷನ್ ಸಿ ಅಬ್ಸಾರ್ಪ್ಷನ್, ಆಪ್ಷನ್ ಡಿ ಬೋತ್ ಅಬ್ಸಾರ್ಪ್ಷನ್ ಅಂಡ್ ಅಡ್ಸಾರ್ಪ್ಷನ್.
ದಟ್ ಈಸ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ನಿಮಗಿದೆ ಡೆಫಿನೇಷನ್ಸಲ್ಲಿ ಇದೆ ನೋಡಿ ಥಿಯರಿಯಲ್ಲಿ, ಅರ್ಥ ಆಯ್ತಾ? ದಟ್ ಈಸ್ ಬೋತ್ ಅಬ್ಸಾರ್ಪ್ಷನ್ನು ಅಬ್ಸಾರ್ಪ್ಷನ್ ಎರಡೂ ಆದರೆ ದ ಟರ್ಮ್ ಈಸ್ ಕಾಲ್ಡ್ ಆಸ್ ದಟ್ ಈಸ್ ಸಾರ್ಪ್ಷನ್ ಅಂತ ಕರೀತಾರೆ. ನೆಕ್ಸ್ಟ್, that is physical absorption of a gaseous species may, ಅರ್ಥ ಆಯ್ತಾ? ಎ gaseous species ಚೆನ್ನಾಗಿ ನೆನಪಿಟ್ಕೊಳ್ಳಿ, may change the chemical absorption, may change to chemical absorption with option A decrease in surface area of adsorbent, option B decrease in temperature, option C increase in temperature, option D increase in surface area of adsorbent. ಇಲ್ಲಿ C is the correct answer, increase in temperature. Physical absorption of gaseous species may change to chemical absorption with increase in temperature. ಅರ್ಥ ಆಯ್ತಾ? C is the correct answer. ಅರ್ಥ ಆಯ್ತಾ? ನೆಕ್ಸ್ಟ್, ಪ್ರೀವಿಯಸ್ ನೀಟ್ AIPMT ಕ್ವಶನ್ಸ್ ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ನೀವು ನೋಡಿ, ಇವಾಗ ನೀವು ಸ್ವಲ್ಪ ನಾನು ಮಾಡಿರ್ತಕ್ಕ ಕ್ವಶನ್ಸ್ ಸ್ವಲ್ಪ ಡಿಸ್ಕಸ್ ಮಾಡಿದರೆ ನೀವೇ ಇದನ್ನು ಅಟೆಂಡ್ ಮಾಡ್ಬೋದು. ಈ ಟೈಪಲ್ಲಿ ಬಂತು ಅಂದರೆ ಆರಾಮ್ಸೆ ನೀವು ಅಟೆಂಡ್ ಮಾಡ್ಬೋದು. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ 2-3 ಸಲ ವರ್ಕೌಟ್ ಮಾಡಿದ್ರೆ ಆರಾಮ್ಸೆ ಮಾಡ್ಬೋದು. ನೋಡಿ ಇಲ್ಲಿ 2017 ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ನಾಟ್ ಕರೆಕ್ಟ್, ಅಂದರೆ ರಾಂಗ್ ಸ್ಟೇಟ್ಮೆಂಟ್ ಯಾವುದಿದೆ ಅಂತ. ಇದು ರಿಪೀಟೆಡ್ ನೋಡಿ. ದ ವ್ಯಾಲ್ಯೂ ಆಫ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಈಸ್ ಗೋಯಿಂಗ್ ಟು ಬಿ ಚೇಂಜ್ಡ್ ಇನ್ ಪ್ರೆಸೆನ್ಸ್ ಆಫ್ ಕೆಟಲಿಸ್ಟ್ ಇನ್ ದ ರಿಯಾಕ್ಷನ್ ಅಟ್ ಈಕ್ವಿಲಿಬ್ರಿಯಂ. ಅರ್ಥ ಆಯ್ತಾ? ಆ್ಯಕ್ಚುಲಿ ದ ರಾಂಗ್ ಸ್ಟೇಟ್ಮೆಂಟ್ ಈಸ್, ಅರ್ಥ ಆಯ್ತಾ, ಯಾವುದು ಅಂತ ಕೇಳಿರ್ತಕ್ಕಂಥದ್ದು ಇಲ್ಲಿ. ಅರ್ಥ ಆಯ್ತಾ? ರಾಂಗ್ ಸ್ಟೇಟ್ಮೆಂಟ್ ಇಲ್ಲಿ ವೆರಿ ಸಿಂಪಲ್, ದಟ್ ಈಸ್ ಒಂದು ಕ್ವಶನ್. ನೆಕ್ಸ್ಟ್ ಒಂದು ಆಪ್ಷನ್. ನೆಕ್ಸ್ಟ್ ಬಿ ಆಪ್ಷನ್ ಕೊಟ್ಟಿದ್ದಾನೆ, ಎನ್ಸೈಮ್ಸ್ ಕೆಟಲೈಸ್ ಮೇನ್ಲಿ ಬಯೋಕೆಮಿಕಲ್ ರಿಯಾಕ್ಷನ್ಸ್. ಅರ್ಥ ಆಯ್ತಾ? ಆಪ್ಷನ್ ಸಿ, ಕೋ ಎನ್ಸೈಮ್ಸ್ ಇನ್ಕ್ರೀಸ್ ದ ಕೆಟಲಿಟಿಕ್ ಆಕ್ಟಿವಿಟಿ ಆಫ್ ಎನ್ಸೈಮ್. ಆಪ್ಷನ್ ಡಿ, ಕೆಟಲಿಸ್ಟ್ ಡಸ್ ನಾಟ್ ಇನಿಷಿಯೇಟ್ ಎನಿ ರಿಯಾಕ್ಷನ್. ಇದು ಆ್ಯಕ್ಚುಲಿ ರಿಪೀಟೆಡ್ ನೋಡ್ಕೊಳ್ಬೇಕಾದ್ರೆ, ಅರ್ಥ ಆಯ್ತಾ, ಎ ಈಸ್ ದ ರಾಂಗ್ ಸ್ಟೇಟ್ಮೆಂಟ್, ನಾಟ್ ಕರೆಕ್ಟ್ ಅಂದರೆ ಫಾಲ್ಸ್ ಸ್ಟೇಟ್ಮೆಂಟ್. ಅರ್ಥ ಆಯ್ತಾ? ನೋಡ್ಕೊಳ್ಳಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ನಾಟ್ ಕರೆಕ್ಟ್ ಅಂದರೆ ಫಾಲ್ಸ್ ಸ್ಟೇಟ್ಮೆಂಟ್, ಎ ಫಾಲ್ಸ್ ಸ್ಟೇಟ್ಮೆಂಟ್. ಯಾವತ್ತು ಕೆಟಲಿಸ್ಟ್ ಡಸ್ ನಾಟ್ ಆಲ್ಟರ್ ದ ಈಕ್ವಿಲಿಬ್ರಿಯಂ ಪೊಸಿಷನ್ ಆಫ್ ದ ರಿವರ್ಸಿಬಲ್ ರಿಯಾಕ್ಷನ್. ಯಾವುದೋ ಒಂದು ರಿವರ್ಸಿಬಲ್ ರಿಯಾಕ್ಷನ್ ಈಕ್ವಿಲಿಬ್ರಿಯಂ ಸ್ಟೇಟ್ನ ಯಾವತ್ತೂ ಅದು ಆಲ್ಟರ್ ಮಾಡಲ್ಲ. ಇಲ್ಲಿ ಆಲ್ಟರ್ ಮಾಡುತ್ತೆ ಅಂತ ಕೊಟ್ಟಿದ್ದಾನೆ, ಚೇಂಜ್ ಮಾಡುತ್ತೆ ಅಂತ. ಆದ್ದರಿಂದ ದಟ್ ಈಸ್ ಅ ರಾಂಗ್ ಸ್ಟೇಟ್ಮೆಂಟ್. ಇನ್ನು 3 ಕರೆಕ್ಟ್ ಆಗಿದೆ. ದಟ್ ಈಸ್ ಎ ಈಸ್ ದ ರಾಂಗ್ ಸ್ಟೇಟ್ಮೆಂಟ್. ನೆಕ್ಸ್ಟ್, ಇದು ರಿಪೀಟೆಡ್, ಫಾಗ್ ಈಸ್ ಎ ಕಲರಲ್ ಸೊಲ್ಯೂಷನ್ ಆಫ್. ಅರ್ಥ ಆಯ್ತಾ? ಆಪ್ಷನ್ಸ್ ಬೇರೆ ಬೇರೆ ಕಡೆ ಇರುತ್ತೆ ಅಷ್ಟೇ. ಅರ್ಥ ಆಯ್ತಾ? ಬಟ್ ಇಟ್ ಈಸ್ ಆಲ್ಸೋ ರಿಪೀಟೆಡ್. ಏನು? ಲಿಕ್ವಿಡ್ ಇನ್ ಗ್ಯಾಸ್, ಡಿಸ್ಪರ್ಸ್ ಫೇಸ್ ಈಸ್ ಲಿಕ್ವಿಡ್, ಡಿಸ್ಪರ್ಸ್ ಮೀಡಿಯಮ್ ಈಸ್ ಗ್ಯಾಸ್. ಯಾವುದರಲ್ಲಿ? ಫಾಗಲ್ಲಿ. ಏನ್ಸ್ ಲಿಕ್ವಿಡ್ ಇನ್ ಗ್ಯಾಸ್. ದಟ್ ಈಸ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಈಸ್ ಅಸೋಸಿಯೇಟೆಡ್ ವಿತ್ ಅಡ್ಸಾರ್ಪ್ಷನ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಈಸ್ ಅಸೋಸಿಯೇಟೆಡ್ ವಿತ್ ಅಡ್ಸಾರ್ಪ್ಷನ್. ಇದು ರಿಪೀಟೆಡ್ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಆಪ್ಷನ್ ಎ, ಡೆಲ್ಟಾ ಜಿ, ಡೆಲ್ಟಾ ಎಚ್ ಆ್ಯಂಡ್ ಡೆಲ್ಟಾ ಎಸ್ ಆಲ್ ಆರ್ ನೆಗೆಟಿವ್. ಅರ್ಥ ಆಯ್ತಾ? ಆಪ್ಷನ್ ಬಿ, ಡೆಲ್ಟಾ ಜಿ ಈಸ್ ನೆಗೆಟಿವ್ ಬಟ್ ಡೆಲ್ಟಾ ಎಚ್ ಆ್ಯಂಡ್ ಡೆಲ್ಟಾ ಎಸ್ ಆರ್ ಪಾಸಿಟಿವ್. Option C, delta G and delta S are negative but delta H is positive. Option D, delta G and delta H are negative but delta S is positive. ನೋಡಿ ಇಲ್ಲಿ ಅಸೋಸಿಯೇಟ್ ವಿತ್ ಅಡ್ಸಾರ್ಪ್ಷನ್ ಅಂದರೆ ಡೆಲ್ಟಾ ಜಿ ನೆಗೆಟಿವ್ ಆಗಿರಬೇಕಾದ್ರೆ ಡೆಲ್ಟಾ ಎಚ್ ಆ್ಯಂಡ್ ಡೆಲ್ಟಾ ಎಸ್ ಕೂಡ ನೆಗೆಟಿವ್ ಇರಬೇಕು. ಅರ್ಥ ಆಯ್ತಾ? ಅಲ್ಲಿಗೆ ಆಲ್ ಆರ್ ನೆಗೆಟಿವ್. ಎ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, fourth one, which property of colloids is not depends on charge on colloidal particles. ಚಾರ್ಜ್ ಆನ್ colloidal particles ಮೇಲೆ ಅರ್ಥ ಆಯ್ತಾ? ಕೆಳಗಡೆ ಕೊಟ್ಟಿರ್ತಕ್ಕಂಥ ಅದರಲ್ಲಿ ಯಾವ ಪ್ರಾಪರ್ಟಿ ಡಿಪೆಂಡ್ ಆಗಿರಲ್ಲ ಅಂದರೆ ಎಲೆಕ್ಟ್ರೋಫೋರೆಸಿಸ್ ಡಿಪೆಂಡ್ ಆಗಿರುತ್ತೆ ಆಪ್ಷನ್ ಎ, ಎಲೆಕ್ಟ್ರೋ ಆಸ್ಮಾಸಿಸ್ ಡಿಪೆಂಡ್ ಆಗಿರುತ್ತೆ, ಟಿಂಡಾಲ್ ಎಫೆಕ್ಟ್, ಕೊಯಾಗುಲೇಷನ್. ಅಲ್ಲಿಗೆ ಕೊಯಾಗುಲೇಷನ್ ಕೂಡ ಡಿಪೆಂಡ್ ಆಗಿರುತ್ತೆ ಆಪ್ಷನ್ ಡಿ. ಡಿಪೆಂಡ್ ಆಗದೆ ಇರತಕ್ಕಂಥದ್ದು ಅಂದರೆ ದಟ್ ಈಸ್ ಟಿಂಡಾಲ್ ಎಫೆಕ್ಟ್. ದಟ್ ಈಸ್ ಟಿಂಡಾಲ್ ಎಫೆಕ್ಟ್. ಚಾರ್ಜ್ ಮೇಲೆ ಡಿಪೆಂಡ್ ಆಗಿರಲ್ಲ, ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅರ್ಥ ಆಯ್ತಾ? ಇಟ್ಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ವಿಚ್ ಪ್ರಾಪರ್ಟಿ ಆಫ್ ಕಲರ್ ನಾಟ್ ಡಿಪೆಂಡ್ಸ್ ಅಂದರೆ ದಟ್ ಈಸ್ ಟಿಂಡಾಲ್ ಎಫೆಕ್ಟ್. ಸಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಫಿಫ್ತ್ ಒನ್, ದ ಪ್ರೊಟೆಕ್ಟಿಂಗ್ ಪವರ್ ಆಫ್ ಲಯೋಫಿಲಿಕ್ colloid solution is expressed in terms of coagulation value, gold number, oxidation number,
ಕ್ರಿಟಿಕಲ್ ಮೈಸೆಲ್ ಕಾನ್ಸಂಟ್ರೇಷನ್ ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಅರ್ಥಾತ್ ಪ್ರೊಟೆಕ್ಟಿವ್ ಪವರ್ ಆಫ್ ಲಯೋಫಿಲಿಕ್ ಕಾಲಾಯ್ಡಲ್ ಸೊಲ್ಯೂಷನ್ ಈಸ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಗೋಲ್ಡ್ ನಂಬರ್. ಚೆನ್ನಾಗಿ ನೆನಪಿಟ್ಕೊಳ್ಳಿ. ದಟ್ ಇಸ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಇನ್ಕರೆಕ್ಟ್ ಅಬೌಟ್ ಎನ್ಸೈಮ್ ಕೆಟಾಲಿಸಿಸ್ ಬಗ್ಗೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸಲ್ಲಿ ಯಾವುದು ರಾಂಗ್ ಸ್ಟೇಟ್ಮೆಂಟ್ ಇದೆ ಅಂತ. ಆಪ್ಷನ್ ಎ, ಎನ್ಸೈಮ್ಸ್ ಆರ್ ಮೋಸ್ಟ್ಲಿ ದಟ್ ಈಸ್ ಪ್ರೋಟೋನಿಯಸ್ ಇನ್ ನೇಚರ್. ಆಪ್ಷನ್ ಬಿ, enzyme action is specific. Option C, enzymes are denatured by ultraviolet rays and at high temperature. Enzymes are least reactive at optimum temperature. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಅಟ್ ಆಪ್ಟಿಮಮ್ ಟೆಂಪರೇಚರ್ ಎನ್ಸೈಮ್ಸ್ ಆಕ್ಟಿವಿಟಿ ಜಾಸ್ತಿ ಇರುತ್ತೆ. ಅಲ್ಲಿಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇನ್ಕರೆಕ್ಟ್ ಅಬೌಟ್ ಎನ್ಸೈಮ್ ಕೆಟಾಲಿಸಿಸ್ ಡಿ. ಅರ್ಥ ಆಯ್ತಾ? ಯಾಕಪ್ಪ ಅಂದರೆ ಎನ್ಸೈಮ್ಸ್ ಲೀಸ್ಟ್ ರಿಯಾಕ್ಟಿವ್ ಅಟ್ ಎನ್ಸೈಮ್ಸ್ ಆಕ್ಟಿವಿಟಿ ಇಸ್ ಮ್ಯಾಕ್ಸಿಮಮ್ ಅಟ್ ಆಪ್ಟಿಮಮ್ ಟೆಂಪರೇಚರ್. ದಟ್ ಈಸ್ ಡಿ ಈಸ್ ದ ಅರ್ಥ ಆಯ್ತಾ ರಾಂಗ್ ಸ್ಟೇಟ್ಮೆಂಟ್. ಯಾಕಂದರೆ ಎನ್ಸೈಮ್ಸ್ ಆಕ್ಟಿವಿಟಿ ಇಸ್ ಮ್ಯಾಕ್ಸಿಮಮ್ ರಿಯಾಕ್ಟಿವಿಟಿ ಅಟ್ ಆಪ್ಟಿಮಮ್ enzymes are more reactive at optimum temperature. ಅರ್ಥ ಆಯ್ತಾ? ಡಿ is the wrong statement, incorrect statement about enzymes. ನೆಕ್ಸ್ಟ್, ಇನ್ನು 3 ಕರೆಕ್ಟಾಗಿದೆ ನೋಡಿ. ಎಂಜೈಮ್ಸ್ ಆರ್ ಡಿನೇಚರ್ಡ್ ಬೈ ಅಲ್ಟ್ರಾವೈಲೆಟ್ ರೇಸ್ ಆ್ಯಂಡ್ ಹೈ ಟೆಂಪರೇಚರ್. ಅರ್ಥ ಆಯ್ತಾ? ಎಲ್ಲ ಕರೆಕ್ಟಾಗಿದೆ. ನೆಕ್ಸ್ಟ್, ಇನ್ ಫ್ರುಂಡ್ಲಿಚ್ ಅಬ್ಸರ್ಪ್ಷನ್ ಇಸ್ ಟರ್ಮ್ ದ ವ್ಯಾಲ್ಯೂ ಆಫ್ 1/n ಈಸ್. ಅರ್ಥ ಆಯ್ತಾ? ದ ವ್ಯಾಲ್ಯೂ ಆಫ್ 1/n ಸಿನಾಪ್ಸಿಸಲ್ಲಿ ಡಿಸ್ಕಸ್ ಮಾಡಿದ್ವಿ, ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಇನ್ ಬಿಟ್ವೀನ್ 0 and 1 in all cases. A is the correct option. B, between 2 and 4 in all cases. C, 1 in case of physical absorption. D, 1 in case of chemabsorption. A is the correct answer. ಇದು ಕೂಡ ರಿಪೀಟೆಡ್ 2012 ದಟ್ ಈಸ್ 12 ಅಲ್ಲಿ. ಅರ್ಥ ಆಯ್ತಾ? 2012 ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ನೆಕ್ಸ್ಟ್, ದ ಕೆನೆಟಿಕ್ ಆಕ್ಟಿವಿಟಿ ಆಫ್ ಟ್ರಾನ್ಸಿಷನ್ ಮೆಟಲ್ಸ್ ಅಂಡ್ ದೇರ್ ಕಾಂಪೌಂಡ್ಸ್ ಈಸ್ ಅಸ್ಕ್ರೈಬ್ಡ್ ಬೈ. ಅರ್ಥ ಆಯ್ತಾ? ascribed mainly to, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕೆನೆಟಿಕ್ ಆಕ್ಟಿವಿಟಿ ಆಫ್ ಟ್ರಾನ್ಸಿಷನ್ ಮೆಟಲ್ಸ್ ಅಂಡ್ ದೇರ್ ಕಾಂಪೌಂಡ್ಸ್ ಈಸ್ ascribed by mainly to. ಅರ್ಥ ಆಯ್ತಾ? ಆಪ್ಷನ್ ಎ, ದೇರ್ ಎಬಿಲಿಟಿ ಟು ಅಡಾಪ್ಟ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್. ಆಪ್ಷನ್ ಬಿ, their chemical reactivity. Option C, their magnetic behavior. Option D, their unfilled d orbitals. ಅರ್ಥ ಆಯ್ತಾ? ಯಾವ ನೋಡಿಲಿ ಕೆನೆಟಿಕ್ ಪ್ರಾಪರ್ಟಿ ಆಫ್ ಟ್ರಾನ್ಸಿಷನ್ ಮೆಟಲ್ಸ್ ಅಂಡ್ ದೇರ್ ಕಾಂಪೌಂಡ್ಸ್ is ascribed mainly. ವೆರಿ ಇಂಪಾರ್ಟೆಂಟ್ ಕ್ವಶನ್. ಅರ್ಥ ಆಯ್ತಾ? ದೇರ್ ಎಬಿಲಿಟಿ ಟು ಅಡಾಪ್ಟ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್. ನೋಡಿಲಿ, that is D block element. Transition elements ಅಂದರೆ ಯಾವುದು? D block elements can exhibit variable oxidation states ತಾನೆ. It's very important, their ability to adopt variable oxidation states. That is A is the correct answer. Next, 9th question, that is 2010, that is 2010 ಅಲ್ಲಿ ಕೇಳಿರ್ತಕ್ಕಂಥದ್ದು. Catalyst. Option A, may increase or may decrease the activation energy, brings out equilibrium. Option C, lowers the activation energy. Option D, increase the activation energy. ಇಲ್ಲಿ ಏನಾಗತ್ತಂದ್ರೆ ಕ್ಯಾಟಲಿಸ್ಟ್ ಲೋಯರ್ಸ್ ದ ಆಕ್ಟಿವೇಶನ್ ಎನರ್ಜಿ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅರ್ಥ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, 10th one, ದಟ್ ಈಸ್ 2007 ಅಂದರೆ ದಟ್ ಈಸ್ 2007 ಕೇಳಿರ್ತಕ್ಕಂಥದ್ದು. ಲಾಂಗ್ ಮೇರ್ ಅಡ್ಸಾರ್ಪ್ಷನ್ ಎಸ್ ಟರ್ಮ್ is deduced using the assumption. ಕೆಳಗಡೆ ಕೊಟ್ಟಿರ್ತಕ್ಕಂಥ ಅಸಂಪ್ಷನ್ಸಲ್ಲಿ ಯಾವುದು? ಅರ್ಥ ಆಯ್ತಾ? ಎ, ಅಡ್ಸಾರ್ಪ್ಷನ್ ಟೇಕ್ಸ್ ಪ್ಲೇಸ್ ಇನ್ ಮಲ್ಟಿಲೇಯರ್ಸ್. ಬಿ, ದ ಅಡ್ಸಾರ್ಪ್ಷನ್ ಮಾಲಿಕ್ಯೂಲ್ಸ್ interact with each other. C, the adsorption sites are equivalent in their ability to absorb the particles. D, heat of adsorption varies with coverage.
ಇಲ್ಲಿ ನೋಡಿ, ದ ಲಾಂಗ್ಮೇರ್ ಅಬ್ಸಾರ್ಪ್ಷನ್ಸ್ ಟರ್ಮ್ ಈಸ್ ರಿಡ್ಯೂಸ್ಡ್ ಯೂಸಿಂಗ್ the assumptions C is the correct answer. The adsorption sites are equivalent in their ability to adsorb the particles. ಇದು ಸ್ವಲ್ಪ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಲಾಂಗ್ಮೇರ್ ಅಬ್ಸಾರ್ಪ್ಷನ್ ಟರ್ಮ್ ಆ್ಯಕ್ಚುಲಿ ನಿಮಗೆ NCERTಯಲ್ಲಿ ಡಿಸ್ಕಸ್ ಮಾಡಿಲ್ಲ, ಬಟ್ ನಾವು ಸಿನಾಪ್ಸಿಸಲ್ಲಿ ದಟ್ ಈಸ್ ಗೊತ್ತಿದೆ ನಿಮಗೆ. x/m is equal to AP/1 + BP. ಅರ್ಥ ಆಯ್ತಾ? ದಿಸ್ ಈಸ್ ದ ಅಸಂಪ್ಷನ್. ಅರ್ಥ ಆಯ್ತಾ? ಯಾವುದು? ಸಿ ಈಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಾ? ಇಷ್ಟು ನಿಮಗೆ ಅರ್ಥ ಆಯ್ತಾ? ಪ್ರೀವಿಯಸ್ ಇಯರಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥ ಕ್ವಶನ್ಸು ಇಯರ್ಸಲ್ಲಿ. ನಾವು 2018-19 ಹಂಗೆ ಸ್ವಲ್ಪ ಗ್ಲಾನ್ಸ್ ಮಾಡೋಣ. ಅರ್ಥ ಆಯ್ತಾ? ನೆಕ್ಸ್ಟ್ ಅಲ್ಲಿಗೆ ಸರ್ಫೇಸ್ ಕೆಮಿಸ್ಟ್ರಿಯಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ನಾವು ಡಿಸ್ಕಸ್ ಮಾಡಿದ್ದೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ಟುಮಾರೋಸ್ ಕ್ಲಾಸಲ್ಲಿ ನಾವು ಬಯೋಮಾಲಿಕ್ಯೂಲ್ಸ್ ಡಿಸ್ಕಸ್ ಮಾಡೋಣ. ಇದೇ ಟೈಪೇ ಬಯೋಮಾಲಿಕ್ಯೂಲ್ಸು, ಪಾಲಿಮರ್ಸು ಇದೇ ಟೈಪಲ್ಲಿ ಮಾಡೋಣ. ನೆಕ್ಸ್ಟ್ ರಿಯಾಕ್ಷನ್ಸು ಮತ್ತು ಕ್ಯಾಲ್ಕುಲೇಷನ್ಸ್ ಇದ್ದಾಗ ಬೋರ್ಡ್ ಯೂಸ್ ಮಾಡಿ ಮಾಡೋಣ. ಅರ್ಥ ಆಯ್ತಾ? ದಯವಿಟ್ಟು ನಾಟ್ ಓನ್ಲಿ ಈ ವಿಡಿಯೋನ ಒಂದೇ ನಂಬಿಕೊಂಡು ಸರ್ಫೇಸ್ ಕೆಮಿಸ್ಟ್ರಿ ಅಲ್ಲ, ಇದರ ಜೊತೆಗೆ ಇನ್ನೂ ಬೇರೆ ಬೇರೆ ಕ್ವಶನ್ಸು, ಇನ್ನೂ ನೀವು ಕಷ್ಟಪಟ್ಟರೆ ಮಾತ್ರ ಪ್ರತಿಫಲ ಇರುತ್ತೆ. ಇವು ಇಂಪಾರ್ಟೆಂಟ್ ಅರ್ಥ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು. ದಯವಿಟ್ಟು ಟೈಮ್ ವೇಸ್ಟ್ ಮಾಡಿದ್ದೀರಾ, ಚೆನ್ನಾಗಿ ಓದಿ. ಅರ್ಥ ಆಯ್ತಾ? ಥ್ಯಾಂಕ್ ಯು ಆಲ್ ದ ಬೆಸ್ಟ್. ಅರ್ಥ ಆಯ್ತಾ? ನೆಕ್ಸ್ಟ್ ಮಾಲಿಕ್ಯೂಲ್ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು.